सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ओम ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 12 ಅಕ್ಟೋಬರ್ 2025ರಿಂದ ದಿನಾಂಕ 18 ಅಕ್ಟೋಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮಗೆ ಸಪ್ತಮ ಭಾವದಲ್ಲೇ ಸ್ಥಿತನಾಗಿರುತ್ತಾನೆ. ಈ ವಾರದಲ್ಲೂ ಕೂಡ, ಹೋದ ವಾರನೂ 7ನೇ ಮನೆಯಲ್ಲೇ ಅಂದ್ರೆ ತುಲಾ ರಾಶಿಯಲ್ಲೇ ಸ್ಥಿತನಾಗಿದ್ದ, ಈ ವಾರ ಕೂಡ 7ನೇ ಮನೆಯಲ್ಲೇ ಸ್ಥಿತನಾಗಿರ್ತಾನೆ. ಆದರೆ ಈ ವಾರದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ. ವಿಶಾಖ ನಕ್ಷತ್ರದ ಅಧಿಪತಿ ಗುರು ಗ್ರಹವಾಗಿರುವ ಕಾರಣ ಗುರು ಬುಧನಿಗೆ ಅಂದ್ರೆ ಮಂಗಳನಿಗೆ ಮಿತ್ರನಾಗ್ತಾನೆ. ಜೊತೆಗೆ ನಿಮ್ಮ ರಾಶಿಗೆ ಗುರುವಿನ ಮನೆ ಅಂದ್ರೆ ಧನಸ್ಸು ರಾಶಿ ಭಾಗ್ಯಸ್ಥಾನವಾಗುತ್ತೆ. ಭಾಗ್ಯಸ್ಥಾನಾಧಿಪತಿಯಾದ ಗುರುವಿನ ನಕ್ಷತ್ರದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರೋದ್ರಿಂದ ಯಾರಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಿತ್ತು, ಸಮಸ್ಯೆಗಳಿತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಹೋದ ವಾರ ಒಂದು 2-3 ವಾರಗಳವರೆಗೆ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದ್ದ ಕುಜಗ್ರಹ. ಯಾವಾಗ ರಾಷ್ಟ್ರಾಧಿಪತಿ ಕುಜನಾಗಿದ್ದವನು ರಾಹುವಿನ ಸಂಬಂಧವನ್ನ ಪಡಿತಾನೆ, ಜೊತೆಗೆ ನೋಡಿ ರಾಹು ದೃಷ್ಟಿ ಕೂಡ, ಅದು ಏನಾಗತ್ತೆ ಅವಾಗ ಇನ್ಫೆಕ್ಷನ್ ಪ್ರಾಬ್ಲಮ್ಗಳು, ಆರೋಗ್ಯದಲ್ಲಿ ತೊಂದರೆಗಳು, ಈ ತರದ್ದೆಲ್ಲ ಆಗ್ತಿತ್ತು. ಆದ್ರೆ ಈ ವಾರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತನಾಗಿರುವ ಕಾರಣ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಸಿಕ್ಕತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳು ನೀವು ಅನ್ಕೊಂಡಂಗೆ ಆಗತ್ತೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಇಂತಿಷ್ಟು ಕೆಲಸಗಳು ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ, ಏನೋ ಒಂದು ನಿಮ್ದೊಂದು ಒಂದು ಮಹತ್ವಾಕಾಂಕ್ಷೆ ಇರುತ್ತೆ, ನನ್ನ ಕೆಲಸಗಳಲ್ಲಿ ಇಷ್ಟು ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಆ ವಿಚಾರದಲ್ಲಿ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಆದರೆ ಆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅಂದ್ರೆ ಆದಾಯ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ. ಯಾಕಂದ್ರೆ ಈ ವಾರದಲ್ಲಿ ಶುಕ್ರ ಗ್ರಹ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಧನಾಧಿಪತಿ ಅವನು ನೀಚನಾಗಿ 6ನೇ ಮನೆಯಲ್ಲಿ ಸ್ಥಿತನಾಗಿರುವ ಕಾರಣ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಬರಬೇಕಾಗಿರೋ ಹಣ ಬರಲಿಲ್ಲ, ಬಿಸ್ನೆಸ್ ಅಲ್ಲಿ ಅನ್ಕೊಂಡಂತಹ ಯಶಸ್ಸು ಸಿಗ್ಲಿಲ್ಲ, ಇಷ್ಟೊಂದು ಪ್ರಯತ್ನ ಮಾಡಿದೆ, ನನಗೆ ಫಲ ಯಾಕೆ ಕಡಿಮೆ ಆಯ್ತು ಅನ್ನೋ ಒಂದು ಬೇಸರ ಇರುತ್ತೆ. ಆದ್ರೆ ಅದು ತಾತ್ಕಾಲಿಕ. ಯಾಕಂದ್ರೆ ಕನ್ಯಾ ರಾಶಿಯಲ್ಲಿರುವಂತಹ ಶುಕ್ರ ಗ್ರಹ ನೆಕ್ಸ್ಟ್ ತುಲಾ ರಾಶಿಗೆ ಬರ್ಲೇಬೇಕಲ್ವಾ. ಆ ಸಮಯದವರೆಗೆ ಒಂದ್ ಸ್ವಲ್ಪ ಬೇಜಾರಿರುತ್ತೆ ಅಷ್ಟೇ. ಹಣಕಾಸಿನ ವಿಷಯದಲ್ಲಿ ತುಂಬಾ ತೊಂದರೆಗಳಾಗುತ್ತೆ, ಬಹಳ ಎಚ್ಚರಿಕೆ. ನಿಮ್ಮ ಹತ್ರ ಈಗೇನು ಹಣಕಾಸಿನ ಒಂದು ವ್ಯವಸ್ಥೆ ತಕ್ಕ ಮಟ್ಟಿಗಿದೆ ಅದನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಸುಮ್ಮನೆ ವೃಥಾ ಖರ್ಚು ಮಾಡುವಂಥದ್ದು, ಹಣ ಈ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಮುಗ್ಗಟ್ಟು ಬರುತ್ತೆ ಅಂದಾಗ ನಾವು ಮುಂಚೆನೆ ಪ್ರಿಪೇರ್ ಆಗ್ಬಿಡ್ಬೇಕು, ಮುಂಚೆನೆ ಪೂರ್ವ ತಯಾರಿಯನ್ನ ತಗೋಬೇಕು. ಯಾವುದೇ ಖರ್ಚುಗಳು ಬಂದ್ರೂ ಕೂಡ ಅಂದ್ರೆ ಈ ವೇಸ್ಟ್ ಖರ್ಚುಗಳು ಅಂತ ಹೇಳ್ತೀವಿ, ಅದನ್ನ ಕಡಿಮೆ ಮಾಡ್ಕೋಬೇಕು. ಇನ್ನು 6ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿರ್ತಾನೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಸ್ವಲ್ಪ ಶನಿ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಒಂಚೂರು ಜಾಸ್ತಿ ವರ್ಕ್ ಪ್ರೆಷರ್ ಇರುತ್ತೆ, ಆದ್ರೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕುಜಗ್ರಹ ಶುಕ್ರನ ಮನೆಯಲ್ಲಿದ್ರು ಕೂಡ ವಿಶಾಖ ನಕ್ಷತ್ರದಲ್ಲಿ ಗುರು ನಕ್ಷತ್ರದಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ತಾಳ್ಮೆ, ಸಮಾಧಾನ, ಇಲ್ಲ ನಾನು ಮಾಡ್ತೀನಿ ಅನ್ನುವಂತಹ ಧೈರ್ಯ ಹೆಚ್ಚಾಗುತ್ತೆ. ಹಾಗಾಗಿ ಮತ್ತೆ 6ನೇ ಮನೆಯಲ್ಲಿ ಸೂರ್ಯ ಕೂಡ ಇದಾನಲ್ವಾ, ಸೂರ್ಯ ಬಂದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾನೆ. ಶನಿ ದೃಷ್ಟಿ ಬಿದ್ದಾಗ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಕೆಲಸವನ್ನ ಶನಿ ಮಾಡ್ತಾನೆ. ಆದ್ರೆ ಸೂರ್ಯ ಇರೋದು ಮಿತ್ರನ ಮನೆಯಲ್ಲೇ ಆಗಿರೋದ್ರಿಂದ ನಿಮಗೆ ಏನು ತೊಂದರೆ ಆಗೋದಿಲ್ಲ, ಏನೇ ಕೆಲಸ ಇದ್ರೂ ಮಾಡ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಚೆನ್ನಾಗಿದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಸಾಲ್ವ್ ಆಗೋದ್ರಿಂದ ಸ್ವಲ್ಪ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಹಾಗೆ 3ನೇ ಮನೆಯಲ್ಲಿ ಗುರು ಕೂತ್ಕೊಂಡು 9ನೇ ಮನೆ ನೋಡ್ತಾ ಇರೋದ್ರಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮಿತ್ರರಿಂದ ಸಹಾಯ ಅಥವಾ ಸಹಕಾರ ಅಥವಾ ಒಳ್ಳೆಯ ಸಲಹೆಯನ್ನ ಮೇಷರಾಶಿಯವರು ಪಡಿತೀರ. 12ನೇ ಮನೆಯ ಶನಿಯಿಂದಾಗಿ ಕಾಲು ನೋವಿನ ಸಮಸ್ಯೆ ಏನಾದ್ರೂ ಇತ್ತು ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಮೇಷರಾಶಿಯವರಿಗೆ
ಅದ್ರದ್ದು ಸಮಸ್ಯೆ ಈಗಾಗಲೇ ಇದೆ, ಅದು ಇನ್ನೂ ಹಾಗೇ ಇರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅದು ಹಾಗೇ ಮುಂದುವರಿಯುತ್ತೆ. ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿ ಸೂರ್ಯ 6ನೇ ಮನೆಗೆ ಬಂದಿದ್ದಾನೆ, ಅವನ ಮೇಲೆ ಶನಿ ದೃಷ್ಟಿ. ಪಂಚಮ ಅಂದ್ರೆ ಹೊಟ್ಟೆ ಸ್ಥಾನ, ಕಾಲ ಪುರುಷನ ಹೊಟ್ಟೆ ಸ್ಥಾನ ಕೂಡ ಸಿಂಹನೇ ಆಗಿರುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ಸೂರ್ಯಗ್ರಹ ಯಾವಾಗ ತುಲಾ ರಾಶಿ ಬರ್ತಾನೆ ಆಗ ಸ್ವಲ್ಪ ಈ ತರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆದ್ರೆ ಈ ಸೋಂಕು, ಇನ್ಫೆಕ್ಷನ್ ಈ ತರದ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಅದರಿಂದ ಬೇಗ ಒಂದು ಮುಕ್ತಿಯನ್ನ ಪಡಿತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ಯಾಕಂದ್ರೆ ಪಂಚಮಾಧಿಪತಿ ಷಷ್ಠದಲ್ಲಿ ರವಿ ಇರೋದು ಬಹಳ ಶುಭ. ಆದ್ರೆ ಅವನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಗೊತ್ತಿದ್ದು ಗೊತ್ತಿಲ್ದೇನೋ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ, ಮತ್ತೆ ಸೋಮಾರಿತನ ಹೆಚ್ಚಾಗತ್ತೆ. ನಾಳೆ ಓದ್ತೀನಿ ಅಂತ ಸಮಯವನ್ನ ಮುಂದೂಡ್ತಾ ಹೋಗೋದು, ಈ ತರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೆ ಈ ವಾರ ಭಾನುವಾರದ ದಿನ ಗೋಧಿ ಮತ್ತು ಕಡಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕಾಗತ್ತೆ, ದಾನ ಕೊಡಿ, ಒಳ್ಳೇದಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿನೇ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ ಪಂಚಮದಲ್ಲಿ. ರಾಶ್ಯಾಧಿಪತಿ ನೀಚನಾಗಬಾರ್ದು, ನೀಚನಾದಾಗ ಅವನಿಗೆ ಬಲ ಇರೋದಿಲ್ಲ. ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಶುಕ್ರ ನೀಚನಾಗಿರೋದು ಒಂದೇ ವಿಚಾರ ಅಲ್ಲ, ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಶುಕ್ರ ಗ್ರಹ ರವಿಯ ಜೊತೆಯಲ್ಲಿ ಸ್ಥಿತನಾಗಿದ್ದಾನೆ. ಅವನು ಶತ್ರು. ಶುಕ್ರನಿಗೆ ರವಿ ಶತ್ರು ಆಗುವ ಕಾರಣ ಏನಾಗ್ತಾನೆ, ಅವನು ತುಂಬಾ ವೀಕ್ ಆಗ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು. ಯಾವ ತರ ಸಮಸ್ಯೆಗಳು ಬರ್ಬೋದು? ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ 5ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ, ಅವನನ್ನ ಶನಿ ನೋಡ್ತಾ ಇದ್ದಾನೆ. ವಾಯು ಪ್ರಕೋಪವನ್ನ ಉಂಟು ಮಾಡುವನು ಶನಿ ಗ್ರಹ, ಯಾಕಂದ್ರೆ ಅವನು ವಾಯು ತತ್ವಕ್ಕೆ ಸೇರ್ತಾನೆ. ಇನ್ನು ಅಲ್ಲಿ ರವಿ ಕೂಡ ಇದ್ದಾನೆ. ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋದು, ಉಷ್ಣವಾಯು ಅಂತ ಹೇಳ್ತಾರೆ. ಈ ತರ ಜಾಯಿಂಟ್ ಪೇನ್ ಇದ್ರೆ, ಯಾರಿಗಾದ್ರೂ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ರೆ ಅದು ಇನ್ನಷ್ಟು ಉಲ್ಬಣವಾಗುವಂತದ್ದಾಗುತ್ತೆ. ಹಾಗೆ ಬೆನ್ನು ನೋವಿನ ಸಮಸ್ಯೆ, ಯಾಕಂದ್ರೆ ರವಿ ಗ್ರಹ ಬೆನ್ನೆಲುಬಿಗೆ ಕಾರಕ. ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ವೃಷಭ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ತುಂಬಾ ಕಾಳಜಿ ಮಾಡ್ಬೇಕು. ಈ ವಾರದಿಂದನೇ ಶುಕ್ರನಿಗೆ ಪರಿಹಾರ ಮಾಡ್ಕೊಂಡ್ಬಿಡಿ. ಸರಳವಾದ ಪರಿಹಾರ ಏನಪ್ಪಾ ಅಂದ್ರೆ ಪ್ರತಿದಿನ 1 ಹಿಡಿ ಒಣ ಅವರೆಕಾಳು ತೆಗೆದಿಡಿ. ಮುಂದಿನ ಶುಕ್ರವಾರ ಅದನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಮತ್ತೆ ಅದೇ ತರ ಶುಕ್ರವಾರದಿಂದ ಮತ್ತೆ ಅದೇ ತರ ತೆಗೆದಿಡಿ. ಮತ್ತೆ ಶುಕ್ರವಾರ ವಾರಕ್ಕೊಂದ್ಸಲ ಅದನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಶುಕ್ರ ಯಾವಾಗ ತುಲಾರಾಶಿಗೆ ಬರ್ತಾನೋ ಅಲ್ಲಿವರೆಗೂ ಸ್ವಲ್ಪ ಈ ಪರಿಹಾರವನ್ನ ಮಾಡ್ತಾ ಇರಿ. ಇನ್ನು ಬುಧ ಗ್ರಹ 6ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆಯಲ್ಲಿ ಇರ್ತಕ್ಕಂತಹ ಬುಧನಿಂದಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಅಂದ್ರೆ ನೋಡಿ, 6ನೇ ಮನೆ ಅನ್ನೋದು ಋಣಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆ ಅಂತಂದ್ರೆ ಋಣಸ್ಥಾನ. ಅಂದ್ರೆ ಋಣ ಅಂದ್ರೆ ನಾವು ದುಡ್ಡು ಕಾಸಿನ ವಿಷಯದಲ್ಲಿ ನಿಮ್ಗೆ ಋಣ ಹೆಚ್ಚಾಗುವಂಥದ್ದು. ಅಂದ್ರೆ ಬಂದಿರೋ ದುಡ್ಡು ಹಾಗೇ ಖರ್ಚಾಗ್ತಾ ಇದೆ. ಹೀಗ್ ಬಂತು, ಹೀಗೆ ಹೊರಟೋಯ್ತು, ಯಾಕೆ ಇಷ್ಟೊಂದು ದುಡ್ಡು ಖರ್ಚಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಈ ತರ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಈ ವಾರದಿಂದನೇ ಶುರು ಆಗ್ತಾ ಇರುತ್ತೆ ನಿಮ್ಗೆ ಖರ್ಚು ವಿಪರೀತ. ಆದಷ್ಟು ಶಾಪಿಂಗ್ ಕಡಿಮೆ ಮಾಡ್ಬಿಡಿ. ಯಾಕೆಂದ್ರೆ ಏನಾಗ್ತಾನೆ ಅಂದ್ರೆ ಶಾಪಿಂಗ್ಗೆ ಅಂತ ಹೋದಾಗ್ಲೇ ನಿಮ್ಗೆ ದುಡ್ಡು ಜಾಸ್ತಿ ಖರ್ಚಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಒಂಚೂರು ಜಾಗ್ರತೆ ವಹಿಸಿ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಕೆಲಸಗಳು ಏನು ತೊಂದರೆ ಇಲ್ಲ, ಆದ್ರೆ ಕೆಲಸನೇ ನಿಧಾನ ಆಗ್ಬಿಡುತ್ತೆ ನಿಮ್ಮಿಂದ. ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಮನಸ್ಸಿಗೆ ಏನೋ ಅಸಮಾಧಾನ, ಏನೋ ಒಂಥರ ಟೆನ್ಷನ್, ಏನೋ ಒಂಥರ ಕೋಪ. ಯಾಕಂದ್ರೆ ಇಲ್ಲಿ ನಿಮ್ ರಾಷ್ಟ್ರಾಧಿಪತಿನೇ ಹೋಗಿ ರವಿ ಶನಿಯಿಂದ ಪೀಡಿತನಾಗ್ಬಿಟ್ಟಿದಾನಲ್ಲ, ಅವಾಗ ಏನಾಗುತ್ತೆ, ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಆರೋಗ್ಯನೂ ಚೆನ್ನಾಗಿಲ್ಲ. ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಆರೋಗ್ಯನೂ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಊಟ ಸೇರಲ್ಲ, ನಿದ್ರೆ ಬರಲ್ಲ, ಅಲ್ಲಿಂದ ಶುರುವಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಪಿತ್ತ ಪ್ರಕೋಪ, ವಾಯು ಪ್ರಕೋಪ, ಇದೆಲ್ಲ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ. ಹಾಗಾಗಿ ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಲಕ್ಷ್ಮೀ ಹೃದಯ ಮಂತ್ರವನ್ನ ಪ್ರತಿದಿನ ಸಂಜೆ ನಿಮಗೆ ಹೇಳೋಕ್ ಬಂದ್ರೆ ಹೇಳ್ಕೊಳ್ಳಿ, ಇಲ್ಲ ಹೇಳಕ್ ಬರಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಇದು ಮನಸ್ಸಿಗೆ ತುಂಬಾ ಸಮಾಧಾನವನ್ನ ಕೊಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳು ನಿಧಾನ ಆಗೋದ್ರಿಂದ ಬರ್ಬೇಕಾಗಿರೋ ಹಣ ಕೂಡ ನಿಧಾನ ಆಗುತ್ತೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ, ಹಾಗಾಗಿ ಎಚ್ಚರಿಕೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ, ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೆ ಏನು ತೊಂದರೆ ಇಲ್ಲ. ಕೆಲಸದ ಒತ್ತಡ ಸಹಜವಾಗಿ ಇದ್ದೇ ಇರುತ್ತೆ, ಕೆಲಸದ ಟೆನ್ಷನ್ ಕೂಡ ಇರುತ್ತೆ. ಆದ್ರೆ ಕೆಲಸ ಹೋಗೋದು, ಕೆಲಸದ ಸಮಸ್ಯೆ ಆ ತರದ್ದೆಲ್ಲ ಏನಿರಲ್ಲ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ತುಂಬಾ ಸಾಧಾರಣ ಒಂದು ಫಲ.
ಏನು ಅಂತ ಹೇಳ್ಕೊಳ್ಳೋಷ್ಟಿರಲ್ಲ. ಶುಕ್ರ ಗ್ರಹ ನೀಚನಾಗಿದ್ರು ಕೂಡ, ಬುಧ 6ನೇ ಮನೇಲಿ ಇದ್ರು ಕೂಡ, 2ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಗುರುಬಲ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನೇ ಸಮಸ್ಯೆಗಳು ಬಂದ್ರು ಆ ಟೈಮ್ಗೆ ಏನೋ ಒಂದು ನಿಮ್ಗೆ ಹಣದ ಅವಶ್ಯಕತೆ ಇತ್ತು, ಯಾವುದೋ ರೂಪದಲ್ಲಿ ದುಡ್ಡು ಬಂದು ಸೇರುತ್ತೆ. ಅಂದ್ರೆ ತುಂಬಾ ಬೇರೆಯವ್ರನ್ನ ಕೈ ಚಾಚೋ ತರ ಪರಿಸ್ಥಿತಿ ಬರಲ್ಲ. ಆ ಟೈಮಿಗೆ ನಿಮ್ಗೆ ಎಷ್ಟು ಬೇಕಿತ್ತು ಅಷ್ಟು ಅನುಕೂಲ ಅಂತೂ ಆಗತ್ತೆ, ಗುರುವಿನ ಅನುಗ್ರಹ ಇರೋದ್ರಿಂದ, ಜೊತೆಗೆ ಲಾಭದಲ್ಲಿ ಶನಿ ಇರೋದ್ರಿಂದ. ಆದ್ರೂ ಕೂಡ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಇವುಗಳ ಕಡೆಗೆ ಗಮನ ಕೊಡಿ. ಮನೆಯಲ್ಲೂ ಕೂಡ ನಿಮ್ಮ ಸಂಗಾತಿಯ ಜೊತೆ ವಾದ ವಿವಾದಗಳು, ಚರ್ಚೆಗಳು ಜಾಸ್ತಿ ಆಗತ್ತೆ. ಯಾರ್ದೋ ವಿಚಾರ ತಗೊಂಡು ಸುಮ್ಮನೆ ಚರ್ಚೆ ಮಾಡುವಂಥದ್ದು. ಯಾಕಂದ್ರೆ ಬುಧ ಇಲ್ಲಿ ಸಪ್ತಮಾಧಿಪತಿ ಜೊತೆ ಇರೋದ್ರಿಂದ ಬೇಡವಾದ ವಿಚಾರಗಳಿಗೆ ಚರ್ಚೆ ಅನವಶ್ಯಕವಾಗತ್ತೆ, ಅದರಿಂದನೂ ಕೂಡ ಮನಸ್ಸು ಕೆಡಿಸ್ಕೊಳ್ತೀರಾ. ಹಾಗಾಗಿ ತುಂಬಾ ಪ್ರೀತಿ ಪಾತ್ರರಿಂದ ಬೇಸರ ಆಗತ್ತೆ. ಪಂಚಮದಲ್ಲಿ ಶುಕ್ರ ಇದ್ರೆ ಯಾರನ್ನು ನೀವು ತುಂಬಾ ಹಚ್ಕೊಂಡಿರ್ತೀರೋ ಅವರಿಂದನೇ, ಅವರ ಕಾರಣದಿಂದನೇ ನೀವು ಬೇಜಾರು ಮಾಡ್ಕೊಳ್ತಾರ ಆಗತ್ತೆ. ಶುಕ್ರನಿಗೆ ಪರಿಹಾರ ಒಂದೇ ಇದಕ್ಕೆ ಮಾರ್ಗ. ಪ್ರತಿದಿನ ಅವರೆಕಾಳು ತೆಗೆದಿಟ್ಟು ವಾರಕ್ಕೊಂದ್ಸಲ ಶುಕ್ರವಾರ ದೇವಸ್ಥಾನಕ್ಕೆ ಕೊಡಿ. ಲಕ್ಷ್ಮೀ ಹೃದಯ ಮಂತ್ರವನ್ನ ಡೈಲಿ ಹೇಳ್ಕೊಡಿ. ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಡಿ. ಇದೆಲ್ಲ ಪರಿಹಾರ ಮಾಡ್ತಾ ಹೋದ್ರೆ ಶುಕ್ರನಿಂದ ಬರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಸಾಧಾರಣ ಫಲ. ಯಾಕಂದ್ರೆ 5ನೇ ಮನೆ ತುಂಬಾ ಪೀಡಿತವಾಗಿರೋದ್ರಿಂದ ಮಾಮೂಲಿ ಏನ್ ಓದ್ತಾ ಇದ್ದೀರಾ ಅಷ್ಟೇ, ಅದಕ್ಕಿನ್ನ ಮೀರಿ ಹೆಚ್ಚಿಗೆ ಓದಕ್ಕಾಗಲ್ಲ. ಹೆಚ್ಚಿಗೆ ಓದ್ಬೇಕು, ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಅಂದ್ರೆ ಶನಿ ತಡೆ ಹಾಕ್ತಾ ಇರ್ತಾನೆ. ಏನೋ ಒಂಥರ ಆಲಸ್ಯ, ನಿದ್ರೆ ಈ ತರದ್ದೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಪರಿಹಾರವನ್ನ, ಶುಕ್ರನಿಗೆ ಹೇಳಿದಂತ ಪರಿಹಾರವನ್ನ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ವಾರದ ಗುರುವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಕಡಲೆಬೇಳೆ ದಾನ ಕೊಡಿ, ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ 5ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಆಮೇಲೆ ಬುಧ ಗ್ರಹ ಈ ವಾರದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ, ರಾಹು ನಕ್ಷತ್ರದಲ್ಲಿ. ಇಲ್ಲಿ ರಾಹು ನಕ್ಷತ್ರ ಅಂದ ಕೂಡ್ಲೇನೆ ರಾಹುವಿನ ಪ್ರಭಾವ ಜಾಸ್ತಿ ಆಗುತ್ತೆ. ಬುಧನ ಮೇಲೆ ರಾಹು ದೃಷ್ಟಿ ಕೂಡ ಇದೆ. ಅಲ್ಲೇನ್ ತೋರಿಸುತ್ತೆ? ಬುಧ ಓವರ್ ಆಗಿ ಥಿಂಕ್ ಮಾಡೋದು. ಬುಧ ಯೋಚನೆಗೆ ಕಾರಕ. ರವಿ ಕುಜ ಅವನ ಜೊತೆ ಸೇರಿದಾಗ ನೆಗೆಟಿವ್ ಆಲೋಚನೆಗಳಿಗೆ ದಾರಿ ಮಾಡ್ಕೊಡ್ತಾನೆ. ಇನ್ನು ರಾಹು ನಕ್ಷತ್ರದಲ್ಲಿ ಬುಧ ಇರೋದ್ರಿಂದ, ರಾಹು ದೃಷ್ಟಿ ಕೂಡ ಇರೋದ್ರಿಂದ, ನೀವು ಚಾರ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ರಾಹುಗೆ 5, 9ನೇ ಮನೆ ಮೇಲೆ ದೃಷ್ಟಿ ಇರುತ್ತೆ. ಅವನ ರಾಹು ಇರೋದು ಕುಂಭದಲ್ಲಿ. ರಾಹು ಇಂದ 5ನೇ ಮನೆ ಅಂತಂದ್ರೆ ಮಿಥುನ, 9ನೇ ಮನೆ ಅಂದ್ರೆ ತುಲಾ. ಅಲ್ಲಿ ಬುಧ ಇದ್ದಾನೆ, ಮಂಗಳ ಇದ್ದಾನೆ. ಸೊ ಇಲ್ಲಿ ಬುಧ ಮತ್ತೆ ಮಂಗಳ ಇಬ್ರು ಮೇಲೂ ಕೂಡ ರಾಹು ದೃಷ್ಟಿ ಇದೆ. ಅವಾಗ ಇಬ್ರು ಕೆಟ್ಟವರಾಗ್ತಾರೆ, ಇಬ್ರು ಪೀಡಿತರಾಗ್ತಾರೆ. ಏನ್ ಯೋಚಿಸ್ತೀವೋ, ಏನ್ ಮಾಡ್ತೀವೋ ಅದನ್ನ ಅತಿ ಮಾಡೋದು ರಾಹುವಿನ ಕೆಲಸ. ಮೊದ್ಲೇ ನಿಮ್ಗೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗ್ತದೆ. ಈ ಮಧ್ಯದಲ್ಲಿ ರಾಹು ದೃಷ್ಟಿ ಬಿದ್ದ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತೀರ. ಕೆಟ್ಟದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದು. ಅಯ್ಯೋ ಪ್ರಪಂಚದಲ್ಲೆಲ್ಲ ಬರೀ ಕೆಟ್ಟದೇ ನಡೀತೆ, ಎಲ್ರೂ ಕೆಟ್ಟವ್ರೆ, ಈ ತರ ಎಲ್ಲ ಅನ್ಸೋಕ್ ಶುರುವಾಗುತ್ತೆ. ಸಹಜವಾಗಿ ಇವತ್ತಿನ ದಿನಗಳಲ್ಲಿ ಯಾರಿಗೆ ಸಿಕ್ಕಿದಾಗ್ಲೂ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಯಾರಲ್ಲೂ ಕೂಡ ಕೃತಜ್ಞತಾ ಮನೋಭಾವನೆ ಇಲ್ಲ. ನೀವ್ ಎಷ್ಟೇ ಸಹಾಯ ಮಾಡಿ, ನೀವ್ ಏನೇ ಮಾಡಿ, ಯಾವತ್ತಾದ್ರೂ ಒಂದಿನ ನಿಮ್ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಆ ಮಿಸ್ಟೇಕ್ಸ್ ನ ಹೇಳ್ತಾ ಇರ್ತಾರೆ ಹೊರತು ನೀವು ಸಹಾಯ ಮಾಡಿದ್ದು, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದು, ಅವ್ರ ಅತ್ತಾಗ ಕಣ್ಣೀರ್ ಒರೆಸಿದ್ದು, ಇದ್ರ ಬಗ್ಗೆ ಯಾವುದೇ ರೀತಿಯ ಗ್ರಾಟಿಟ್ಯೂಡ್ ಇರಲ್ಲ. ಯೂನಿವರ್ಸ್ ಮೇಲೆನೆ ಗ್ರಾಟಿಟ್ಯೂಡ್ ಇಲ್ಲ. ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಕೊಟ್ಟಿದೆ ಅನ್ನೋದ್ರ ಮೇಲೆ ಅದ್ರ ಮೇಲೆನೆ ಜನಗಳಿಗೆ ಒಂದು ಕೃತಜ್ಞತೆ ಇಲ್ಲ. ಅದಕ್ಕೆ ಇವತ್ತು ಎಲ್ಲಾ ಇದ್ರೂ ಕೂಡ ದುಃಖ ಪಡ್ತಾ ಇದ್ದಾರೆ ಜನ. ನನ್ ಕೇಳಿದ್ರೆ ಮನುಷ್ಯನಿಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ಅವನ ಒಳಗಡೆ ಇರುವಂತಹ ಹೊಟ್ಟೆ ಕಿಚ್ಚನ್ನ ಬಿಡ್ಬೇಕು. ಅದು ಮನುಷ್ಯನ್ ಎಷ್ಟು ಕೊಲ್ತಾ ಇದೆ ಅಂದ್ರೆ, ಇವತ್ತೇನು ಡಿಪ್ರೆಷನ್ಗೆ ಹೋಗ್ತಾರೆ, ದುಃಖ, ಸಮಸ್ಯೆ ಸಮಸ್ಯೆ ಸಮಸ್ಯೆ. ಏನ್ ಸಮಸ್ಯೆ? 40-50 ವರ್ಷದ ಮುಂಚೆ ಬರೀ ಊಟಕ್ಕಾಗೆ ದುಡಿತಾ ಇದ್ರು. ಅಂತ ಸಮಸ್ಯೆ ಇದೆಯಾ ಇವತ್ತು? ಪ್ರತಿಯೊಬ್ರು ದುಡಿತಾರೆ, ಲಕ್ಷಗಟ್ಟಲೆ ಸಂಬಳ ತಗೋತಾರೆ, ಆದ್ರೂ ನೆಮ್ಮದಿಲ್ಲ. ಯಾಕೆ ನೆಮ್ಮದಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅದು ಬೇಡ. ನಾವು ಸುಖವಾಗಿದ್ದೀವಿ. ನಂದು ಚಿಕ್ಕ ಮನೆ ಆದ್ರೂ ಕೂಡ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ, ನನ್ನ ಕುಟುಂಬದವ್ರು ನಾನು ಸಾಕ್ತಾ ಇದ್ದೀನಿ, ಅದ್ರಲ್ಲಿ ತೃಪ್ತಿ ಇದೆ. ಹೀಗೆ ಬದುಕಿದ್ರೆ ಮಾತ್ರ ನಾವು ಸಂತೋಷವಾಗಿರ್ತೀವಿ. ಯಾಕಂದ್ರೆ ಇನ್ನೊಬ್ರು ಕಂಪೇರ್ ಮಾಡ್ತಾ 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 ಹೋದ್ರೆ ಎಲ್ಲಿಗೆ ಹೋಗಿ ನಿಲ್ಬೇಕಾಗತ್ತೆ? ಮರಕ್ಕಿಂತ ಮರ ದೊಡ್ಡದು ಅಲ್ವಾ? ಒಬ್ರಿಗಿಂತ ನಾವು ಚೆನ್ನಾಗಾಗ್ಬೇಕು, ಓಕೆ, ಅವನಿಗಿಂತ ಚೆನ್ನಾಗಿರೋನ್ ಸಿಗ್ದ, ಅನುಕೂಲವಾಗಿರೋನು, ಹಾಗಿದ್ರೆ ಅವನಿಗಿಂತ ಮೇಲ್ ಬೆಳಿಬೇಕು. ಎಲ್ಲಿವರೆಗೂ ಹೋಗಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಹಾಗಾಗಿ ಕೆಟ್ಟದ್ದನ್ನ ಯೋಚನೆ ಮಾಡಬೇಡಿ ಮಿಥುನ ರಾಶಿಯವರು. ಕೆಟ್ಟದ್ದಾಗ್ತಾ ಇದೆ, ಸಮಸ್ಯೆ ಕೊಡ್ತಾ ಇದಾರೆ, ಜನ ಎಲ್ಲ ಕೆಟ್ಟವರು ಬೇಡ. ಒಳ್ಳೆಯವರು ಇದ್ದಾರೆ, ಒಳ್ಳೆಯವರು ಸಿಗ್ತಾರೆ,
ಒಳ್ಳೆಯವರಿಗೆ ಒಳ್ಳೆಯವ್ರು ಸಿಗ್ತಾರೆ, ಕೆಟ್ಟವರಿಗೆ ಕೆಟ್ಟವರೇ ಸಿಗ್ತಾರೆ. ನಾವು ಯಾರು ಸಿಕ್ಕಿದ್ರು ನಾವು ಒಳ್ಳೆಯವರಾಗಿರ್ಬೇಕು. ಬೇರೆ ಕಡೆಯಿಂದ ನಿಮ್ಗೆ ಆ ಕಡೆಯಿಂದ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅನ್ಕೊಳ್ಳಿ, ತಟಸ್ಥವಾಗಿರಿ, ಪರಮಾತ್ಮ ನೋಡ್ಕೊಳ್ತಾನೆ. ಒಳ್ಳೆಯವರಿಗೂ ಕೆಟ್ಟದಾಗಿ ಮಾತಾಡೋರು ಇದ್ದಾರೆ ಈ ಪ್ರಪಂಚದಲ್ಲಿ. ಅಂಥವ್ರ ಹತ್ರ ನೀವೇನಾದ್ರು ಜಗಳಕ್ಕೆ ಹೋದ್ರೆ ಅವರಿಗೆ ನೀವು ಸರಿಸಮ ಆಗ್ಬಿಡ್ತೀರಾ. ಬೇಡ, ಅಂಥವ್ರನ್ನ ದೇವರೇ ನೋಡ್ಕೊಬಿಡ್ತಾನೆ. ಸಾತ್ವಿಕರನ್ನ, ಸದ್ಗುಣವಂತರನ್ನ, ಧರ್ಮ ಮಾರ್ಗದಲ್ಲಿ ನಡೆಯುವಂಥವ್ರನ್ನ ಕೆಟ್ಟದಾಗಿ ನಿಂದಿಸೋದು, ಬೈಯೋದು, ಅವರಿಗೆ ತೊಂದರೆ ಕೊಡೋದು, ಈ ಥರದ್ದೆಲ್ಲ ಯಾರಾದ್ರೂ ಮಾಡಿದ್ರೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈಗ ಪ್ರಸ್ತುತ ಕಲಿಯುಗ ಹೇಗ್ ನಡೀತಿದೆ ಅಂದ್ರೆ, ಇವತ್ತು ಒಬ್ರಿಗೆ ನೀವು ಅಯ್ಯೋ ಅನ್ಸ್ಬಿಟ್ರೆ ಇನ್ನೊಂದು 10 ದಿನ 1 ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಹಂಗಾಗಿದೆ ಇವಾಗ, ತುಂಬಾ ಫಾಸ್ಟ್ ಹೋಗ್ತಾ ಇದೆ. ಯಾಕೆ ಹೇಳಿ? ಶನಿ ಮೀನರಾಶಿಯಲ್ಲಿದ್ದಾನೆ, ಗುರುವಿನ ಮನೆಯಲ್ಲಿ, ಬೇಗ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ. ಅದಕ್ಕೆ ನಾವ್ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಏನು ಕೆಟ್ಟದಾಗಲ್ಲ. ದೇವ್ರು ನಮ್ ಕಡೆಗಿದ್ದಾನೆ. ಆಮೇಲೆ ದೇವ್ರ ಮೇಲೆ ನಂಬಿಕೆ ಅದು ಯಾವಾಗ್ಲೂ ಅಷ್ಟೇ ದೃಢವಾಗಿರ್ಬೇಕು. ಅದ್ರಲ್ಲೂ ಅನುಮಾನ ಇಟ್ಕೋಬಾರ್ದು. ಇದನ್ನ ಇಲ್ವಾ ದೇವ್ರು? ದೇವ್ರಿದ್ರೆ ಮತ್ತೆ ಯಾಕೆ ಹಿಂಗೆಲ್ಲ ಆಗುತ್ತೆ? ಅವ್ರಿಗೆ ಯಾಕೆ ಹಂಗಾಯ್ತು ಅನ್ನೋದು ದೇವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ನಮಗ್ ಬೇಡ ಅದು. ಆ ತರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ತುಂಬಾ ತಲೆನೋವು ಬರುತ್ತೆ ಮಿಥುನ ರಾಶಿಯವ್ರಿಗೆ. ಯಾಕೆಂದ್ರೆ ಕಾಲಪುರುಷನ ತಲೆಯ ಭಾಗದ ಅಧಿಪತಿ ಕುಜಗ್ರಹ, ಅವನ ಜೊತೆ ಬುಧ ಇದ್ದಾನೆ. ಈ ತರ ಓವರ್ ಆಗಿ ಥಿಂಕ್ ಮಾಡಿ 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 ವಿಪರೀತ ತಲೆನೋವು ಬರುತ್ತೆ. ಮತ್ತೆ ಕೆಲ್ಸದಲ್ಲೂ ಅಷ್ಟೇ ತುಂಬಾ ಒತ್ತಡ ಇರುತ್ತೆ. ರವಿ ಶನಿ ಒಬ್ಬರನ್ನೊಬ್ರು ನೋಡ್ತಾ ಇರ್ತಾರೆ. ವಿಪರೀತ ಜವಾಬ್ದಾರಿ, ಕೆಲ್ಸ ಕೆಲ್ಸ ಕೆಲ್ಸ. ಯಾರ್ದು ಸಪೋರ್ಟ್ ಸಿಗದಿರೋದು ನಿಮ್ಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಕೆಲ್ಸದ ವಿಷಯದಲ್ಲಿ ಏನಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಇರೋದಿಲ್ಲ ಹೇಳಿದಾಗ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಅದೆಲ್ಲ ಸ್ವಲ್ಪ ಒತ್ತಡಗಳು. ಒಂಥರ ಲೈಫೇ ಒಂಥರ ಒತ್ತಡಮಯವಾಗಿದೆ. ಫ್ರೀ ಇಲ್ಲ ನಾನು, ನನ್ನ ಮನಸ್ಸಿಗೆ ಏನೋ ಒಂಥರ ಹಾಯ್ ಅನ್ನಿಸ್ತಾ ಇಲ್ಲ, ಸಮಾಧಾನ ಇಲ್ಲ, ಬದುಕಿನಲ್ಲಿ ಯಾಕೋ ಸಮಾಧಾನ ಇಲ್ಲ, ಈ ತರ ಅನ್ನಿಸ್ತಾ ಇರುತ್ತೆ. ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ ಮಿಥುನ ರಾಶಿ. ಏನು, ಯಾಕೆ ಹೀಗಾಗ್ತಿದೆ? ಬುಧನ ಜೊತೆಯಲ್ಲಿ ಕುಜ ಇರೋವರೆಗೂ ಹೀಗೆ ಆಗ್ತಾ ಇರುತ್ತೆ. ಯಾವಾಗ ಮಂಗಳ ಗ್ರಹ ವೃಶ್ಚಿಕ ರಾಶಿ ಹೊರಟೋಗ್ತಾನೆ ಆಗ ಸ್ವಲ್ಪ ಕೂಲ್ ಆಗ್ತೀರಾ. ಪರಿಹಾರ ಏನ್ ಮಾಡ್ಕೋಬೇಕು ಇದಕ್ಕೆ? ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರ ಕೇಳಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಬಿಸ್ನೆಸ್ ಅಂತ ಬಂದಾಗ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೂ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅಂದ ತಕ್ಷಣ ನಾವು ಸೂರ್ಯ ಅಂತೀವಿ. ಸೂರ್ಯನಿಗೆ ಶನಿ ದೃಷ್ಟಿ ಬಿದ್ದಾಗ ಹೆಚ್ಚು ಕೆಲಸಗಳು, ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಆದ್ರೆ ನಿಭಾಯಿಸ್ಕೊಂಡು ಹೋಗ್ತೀರಾ. ನೀವು ವಿಷ್ಣು ಸಹಸ್ರನಾಮ ಡೈಲಿ ಕೇಳಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಮತ್ತೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಜಾರಿರುತ್ತೆ, ಶುಕ್ರ ನೀಚನಾಗಿರೋದ್ರಿಂದ. ಈ ವಾರದ ಶುಕ್ರವಾರ ಅವರೇಕಾಳು ಮತ್ತು ಹೆಸರು ಕಾಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕೇತು ಗ್ರಹ ಸ್ಥಿತನಾಗಿದ್ದಾನೆ, 3ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಮೇನ್ ಆಗಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಸ್ವಂತ ಬಿಸ್ನೆಸ್, ಅವರಿಗೆ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಗ್ತಲ್ಲ ಈ ವಾರದಲ್ಲಿ. ಯಾಕೆಂದ್ರೆ ಲಾಭಾಧಿಪತಿ ಶುಕ್ರ ಅವನು ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಆಗ್ಲಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆಗುತ್ತೆ. ನಿಮ್ಮ ಕೆಲಸ ನೀವು ಮಾಡಿ. 4ನೇ ಮನೆಯಲ್ಲಿ ಬುಧ ಮತ್ತು ಮಂಗಳ 2 ಗ್ರಹಗಳು ಸ್ಥಿತರಾಗಿದ್ದಾರೆ. ನಿಮಗೆ ಮಂಗಳ ಗ್ರಹ ಪಂಚಮಾಧಿಪತಿ ದಶಮಾಧಿಪತಿಯಾಗಿ ಯೋಗಕಾರಕನಾಗ್ತಾನೆ. ಈ ಯೋಗಕಾರಕ ಯಾವಾಗ 4ನೇ ಮನೆಗೆ ಬರ್ತಾನೆ ಅವಾಗ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಅನುಕೂಲ. ಯಾರಿಗೋ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ, ಅನುಕೂಲ ಆಗ್ತಾ ಇರೋದಿಲ್ಲ ಈ ವಾರದಲ್ಲಿ. ಸೈಟ್ ನೀವು ಎಕ್ಸ್ಪೆಕ್ಟ್ ಮಾಡದಂತ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಗುವಂತ ನಿವೇಶನ ಅಥವಾ ಮನೆ ಸಿಗೋದು, ಅಥವಾ ಪ್ರಾಪರ್ಟಿನ ಸೇಲ್ಗೆ ಇಟ್ಟಿದ್ದೀರಾ ಆದ್ರೆ ಒಳ್ಳೆ ಬೆಲೆಗೆ ಯಾಕೋ ಸೇಲ್ ಆಗ್ತಲ್ಲ, ತುಂಬಾ ಕಡಿಮೆ ಬೆಲೆಗೆ ಕೇಳ್ತಾ ಇದ್ದಾರೆ. ಬಟ್ ಈ ವಾರದಲ್ಲಿ ಒಳ್ಳೆ ಬೆಲೆಗೆ ಸೇಲ್ ಆಗುವಂತ ಸೂಚನೆಗಳು. ಯಾಕಂದ್ರೆ 12ನೇ ಮನೆ ಅಧಿಪತಿ ಸಂಬಂಧ ಬಂದ್ಬಿಡ್ತು. ಬುಧ ವ್ಯಯಾಧಿಪತಿ ಪ್ರಾಪರ್ಟಿನ ಕಳ್ಕೊಳ್ಳೋದನ್ನ ತೋರಿಸ್ತಾನೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನಿಮಗೆ ಈ ಬುಧ ಗ್ರಹ 4ನೇ ಮನೆಯಲ್ಲಿದ್ದು ಮತ್ತೆ ಕುಜನು ಕೂಡ 4ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಬುಧ 12ನೇ ಮನೆ ಅಧಿಪತಿ ಆಗ್ತಾನೆ, ಕುಜ 10ನೇ ಮನೆ ಅಧಿಪತಿ ಆಗ್ತಾನೆ. ಯಾರ್ಯಾರೆಲ್ಲ ಕರ್ಕಾಟಕ ರಾಶಿಯವರು ವಿದೇಶಕ್ಕೆ ಹೋಗ್ಬೇಕು, ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಆ ತರದ ಅವಕಾಶಗಳು ಸಿಗುವಂತಹ ಮುನ್ಸೂಚನೆಗಳು ಸಿಗುತ್ತೆ ಈ ವಾರದಲ್ಲಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಸಾಧಾರಣ ಫಲ ಅಂತ ಹೇಳ್ಬೋದು, ಪರವಾಗಿಲ್ಲ, ಸಾಧಾರಣ ಅಷ್ಟೇ. ಖರ್ಚು ಆದಾಯ ಎರಡೂ ಸಮವಾಗಿರುತ್ತೆ, ಏನು ಅಂಥ ಬದಲಾವಣೆಗಳು ಇರೋದಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ, ತುಂಬಾ ತೊಂದರೆ ಅಂತಲ್ಲ, ಪರವಾಗಿಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಆದ್ರೂ ನಿಭಾಯಿಸ್ಕೊಂಡು ಹೋಗ್ತೀರಾ.
4ನೇ ಮನೆಯಲ್ಲಿ ಕುಜ ಮತ್ತು ಬುಧ ಇರೋದ್ರಿಂದ ಕೃಷಿಯನ್ನ ಮಾಡ್ತಾ ಇರೋರಿಗೆ, ವ್ಯವಸಾಯವನ್ನ ನಂಬಿ ಬದುಕ್ತಾ ಇರೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ಮಂಗಳ 4ನೇ ಮನೇಲಿದ್ರೆ ಕೃಷಿ ವಿಚಾರದಲ್ಲಿ ಒಂದಷ್ಟು ಅನುಕೂಲಗಳು ಕೊಡ್ತಾರೆ. ಯಾಕಂದ್ರೆ ಶನಿ ಕೂಡ ಭಾಗ್ಯದಲ್ಲಿದ್ದಾನಲ್ವಾ, ಹಾಗಾಗಿ ಅಷ್ಟಮ ಶನಿಯ ಪ್ರಭಾವದಿಂದ, 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ಚಿಂತೆ ಇರುತ್ತೆ. ಅಯ್ಯೋ, ಬೇರೆಯವರು ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ ದುಡ್ಡು ಬರ್ತಾ ಇಲ್ಲ, ಯಾವಾಗ ಬರುತ್ತೋ ಈ ತರ ಅನ್ನಿಸ್ತಾ ಇರುತ್ತೆ. ಕರ್ಕಾಟಕ ರಾಶಿಯವರು ಈ ವಾರದ ಭಾನುವಾರ ಗೋಧಿ ಮತ್ತು ಅಕ್ಕಿ ಹಾಗೆ ಕಡಲೆಬೇಳೆ ಈ 3 ಧಾನ್ಯಗಳನ್ನ ದಾನ ಮಾಡಿ, ಒಳ್ಳೇದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಮಂಗಳ ಗ್ರಹ 4ನೇ ಮನೇಲಿದ್ದಾನೆ, ಪಂಚಮಾಧಿಪತಿ, ಆದ್ರೆ ಗುರುಬಲ ಇಲ್ಲ. ಹಾಗಾಗಿ ಒಂದು 50% ಓಕೆ, ಪರವಾಗಿಲ್ಲ ವಿದ್ಯಾರ್ಥಿಗಳಿಗೆ. ಇನ್ನೊಂದು 50% ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಇರುತ್ತೆ, ಓದಿದ್ ಬೇಗ ಮರ್ತೋಗ್ಬಿಡುತ್ತೆ, ಬುಧ ಮತ್ತೆ ಮಂಗಳ ಒಟ್ಟಿಗೆ ಇರೋದ್ರಿಂದ. ಮತ್ತೆ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಮಾರ್ಕ್ಸ್ ನೀವು ಅನ್ಕೊಂಡಷ್ಟು ಬರಲಿಲ್ಲ, ಆ ತರದ್ದೆಲ್ಲ ಬೇಸರಗಳಿರುತ್ತೆ. ಆದ್ರೆ ಪ್ರಯತ್ನ ಮಾಡಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 2ನೇ ಮನೆಯಲ್ಲಿರುವಂತಹ ರವಿಯಿಂದಾಗಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಏನೋ ಶುಭ ಫಲ ಸಿಗಲ್ಲ. ಯಾಕಂದ್ರೆ 2ನೇ ಮನೆಯಲ್ಲಿ ರವಿ ಏನು ಅಂತಹ ಶುಭ ಫಲ ಕೊಡೋದಿಲ್ಲ, ಹೆಚ್ಚಾಗಿ ಖರ್ಚುಗಳಾಗತ್ತೆ. ಜೊತೆಗೆ ನಿಮಗೆ 2ನೇ ಮನೆಯಲ್ಲಿ ಶುಕ್ರ ಬೇರೆ ನೀಚನಾಗಿರ್ತಾನೆ. ಉದ್ಯೋಗದಲ್ಲಿ ಸಾಕಷ್ಟು ಸಮಸ್ಯೆಗಳು, ಈಗಾಗಲೇ ಉದ್ಯೋಗದಲ್ಲಿ ತುಂಬಾ ಕಿರಿಕಿರಿ ಇತ್ತು, ಸಮಸ್ಯೆಗಳಿತ್ತು, ಹಾಗೋ ಹೀಗೋ ಸಹಿಸ್ಕೊಂಡಿದ್ವಿ ಅನ್ನುವಂಥವ್ರಿಗೆ ಈ ವಾರದಲ್ಲಿ ನನಗೆ ಈ ಕೆಲಸನೇ ಬೇಡ ಅನ್ನೋಷ್ಟು ಕಿರಿಕಿರಿ ಆಗುತ್ತೆ. ಕೆಲಸ ಹೋಗೋ ಸಾಧ್ಯತೆನೂ ಇದೆ ಸಿಂಹರಾಶಿಯವರಿಗೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ, ಬಟ್ ಯಾರಿಗೆ ಇವಾಗ ಗೋಚಾರ ಫಲದ ಜೊತೆಗೆ ದಶಾಭುಕ್ತಿ ಕೂಡ ಚೆನ್ನಾಗಿಲ್ಲ ನೋಡಿ, ಗೋಚಾರದಲ್ಲಿ ಅಷ್ಟಮ ಶನಿ ನಡೀತಾ ಇದೆ, ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ, 2 ಕಡೆಯಿಂದನೂ ನಿಮ್ಗೆ ನೆಗೆಟಿವ್ ಫಲಗಳು ಬರುತ್ತೆ. ಅದ್ರ ಪ್ರಕಾರವಾಗಿ ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಏನೋ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಸೂರ್ಯನಿಗೆ ಶನಿಯ ನೇರ ದೃಷ್ಟಿ ನಿಮ್ಮ ರಾಶ್ಯಾಧಿಪತಿಗೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ವಿಪರೀತ ಟೆನ್ಷನ್ ಮಾಡ್ಕೊಳ್ಳೋದು, ಉದ್ಯೋಗದ ವಿಷಯದಲ್ಲಿ ವಿಪರೀತ ಟೆನ್ಷನ್ ಆಗಿರ್ಬೋದು. ಮತ್ತೆ ಕೆಲವು ನಿಮ್ಮ ಸಹೋದ್ಯೋಗಿಗಳ ವಿಚಾರದಲ್ಲಿ ನಿಮಗೆ ತೊಂದರೆಗಳಾಗುತ್ತೆ. ನಿಮ್ಮ ಮಿತ್ರರ ಸ್ಥಾನದಲ್ಲಿ ಇರ್ತಾರೋ, ಅಥವಾ ನಿಮ್ ಜೊತೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಅಥವಾ ನಿಮ್ಮ ಅಕ್ಕಪಕ್ಕದವರು ಯಾರಾದ್ರೂ ಸರಿ ನಿಮಗೆ ಒಂದ್ ರೀತಿ ತುಂಬಾ ಬಾಧೆ ಕೊಡುವಂಥದ್ದು, ನಿಮ್ ಬಗ್ಗೆ ಸುಮ್ಮನೆ ಮಾತಾಡುವಂಥದ್ದು, ನೀವು ಸುಮ್ಮನಿದ್ರೂ ಸುಮ್ಮನಿರಕ್ ಬಿಡ್ತಾ ಇಲ್ಲ, ಈ ತರ ಅವರುಗಳಿಂದ ಸ್ವಲ್ಪ ಕಿರಿಕಿರಿಗಳು, ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ. ಶತ್ರುಗಳಿಂದ ಕಷ್ಟಗಳು ಜಾಸ್ತಿ ಆಗುತ್ತೆ. ಕೆಲವು ಶತ್ರುಗಳು ಹೊರಗಡೆ ಇರ್ತಾರೆ, ದೂರದಲ್ಲಿ ಇರ್ತಾರೆ. ಕೆಲವು ಶತ್ರುಗಳು ಮನೆಯಲ್ಲೇ ಇರ್ತಾರೆ, ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲೇ ಇರ್ತಾರೆ, ನಿಮ್ಮವರೇ ಆಗಿರ್ತಾರೆ, ನಿಮ್ಮ ಗ್ರೂಪ್ ಅಲ್ಲಿ ಇರ್ತಾರೆ. ಅಂಥವರಿಂದ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಿಮಗೆ ತೊಂದರೆಗಳಾಗುವಂಥದ್ದು, ಈ ತರದ್ದೆಲ್ಲ ಸನ್ನಿವೇಶಗಳು ಬರುತ್ತೆ. ಈ ಮಧ್ಯದಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಇರುತ್ತೆ ಸಿಂಹರಾಶಿಯವರು. ಕಷ್ಟಪಟ್ಟು ಕೆಲಸ ಮಾಡಿರೋ ದುಡ್ಡು ಬರ್ತಾ ಇಲ್ಲ, ಅಥವಾ ಬೇರೆಯವ್ರಿಗೆ ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಅಥವಾ ಏನ್ ಬರ್ತಾ ಇದೆ ಸಂಪಾದನೆ ಅದು ನಿಮ್ಮ ಒಂದು ಕಮಿಟ್ಮೆಂಟ್ಸ್ಗೆ ಆಗ್ತಾ ಇಲ್ಲ. ಸಾಲದ ಸಮಸ್ಯೆ ಇರುವಂತವ್ರಿಗೆ ಅದರ ಒಂದು ಸಮಸ್ಯೆ ಇನ್ನೂ ತೀವ್ರವಾಗಿ ಆಗುವಂಥದ್ದು, ಅಂದ್ರೆ ಸಾಲದ ಒಂದು ಕಿರಿಕಿರಿ ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಲ ಅಂದ್ರೆ ನಾವು 6ನೇ ಮನೆ ನೋಡಿ, ಈ 6ನೇ ಮನೆ ಅಧಿಪತಿ ಶನಿನೇ ಅಷ್ಟಮದಲ್ಲಿ ಕುತ್ಕೊಂಡು 2ನೇ ಮನೆ ನೋಡ್ತಾ ಇದ್ದಾನೆ. ಸಾಲ ಕೊಟ್ಟವರು ನಿಮ್ಗೆ ಪದೇ ಪದೇ ಪೀಡಿಸುವಂಥದ್ದು, ಅಥವಾ ಬ್ಯಾಂಕ್ ಲೋನ್ ಈ ತರದ್ದೆಲ್ಲ ಆ ಟೆನ್ಷನ್ ಬೇರೆ. ಈ ತರ ಸಾಕಷ್ಟು ಸಮಸ್ಯೆಗಳು ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಎದುರಾಗುತ್ತೆ. ಆದ್ರೆ ಸಮಾಧಾನದ ವಿಚಾರ ಏನಪ್ಪಾ ಅಂದ್ರೆ, ಲಾಭದಲ್ಲಿ ಗುರು ಇದ್ದಾನೆ. ಈ ಗುರುವಿನ ಅನುಗ್ರಹ ಇರೋದ್ರಿಂದ ಏನೇ ಪ್ರಾಬ್ಲಮ್ ಬಂದ್ರು ಹಾಗೋ ಹೀಗೋ ನಿಭಾಯಿಸ್ಕೊಂಡು ಮುಂದೆ ಹೋಗ್ತೀರಾ. ಕುಟುಂಬದಲ್ಲೂ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲೇ ಶುಕ್ರ ನೀಚನಾಗಿರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರ ವಿಷಯದಲ್ಲಿ ಅವರ ಆರೋಗ್ಯದಲ್ಲಿ ತೊಂದರೆಗಳು, ಅಥವಾ ಅವರ ನಡವಳಿಕೆಗಳಲ್ಲಿ ಏನೋ ವ್ಯತ್ಯಾಸಗಳು, ಮನೆಗೆ ಬಂದ್ರೆ ಅಸಮಾಧಾನ, ಈ ತರದ್ದೆಲ್ಲ ಇರುತ್ತೆ. ಯಾಕಂದ್ರೆ ಶುಕ್ರ ಅಂತಂದ್ರೇನೆ ಮನಸ್ಸಿಗೆ ಸಂತೋಷ, ನೆಮ್ಮದಿ, ಮನರಂಜನೆಯನ್ನ ಕೊಡುವಂಥವ್ರು. ಅವನು ಕುಟುಂಬ ಸ್ಥಾನದಲ್ಲಿ ನೀಚನಾದಾಗ ಆ ಮನೆಗೆ ಹೋದ್ರೆ ಅಲ್ಲಿ ಏನೋ ಒಂದು ಅಶಾಂತಿಯುತ ವಾತಾವರಣ. ನಿಮ್ ಮನಸ್ಸಿಗೂ ಅನ್ನಿಸ್ತಿರುತ್ತೆ, ಯಾರೋ ನಮ್ಗೇನೋ ಮಾಡಿಸ್ಬಿಟ್ಟಿದಾರೇನೋ, ನಮ್ಗೇನೋ ತೊಂದರೆ ಆಗಿದೆಯೇನೋ, ಆ ತರ ಅನಿಸ್ತಾ ಇರುತ್ತೆ. ಸಹಜವಾಗಿ 7.5 ನಡೆಯುವಾಗ, ಅಷ್ಟಮ ಶನಿ ಪಂಚಮ ಶನಿ ನಡೆಯುವಾಗ ಎಲ್ರಿಗೂ ಈ ಒಂದು ಮನೋಭಾವನೆ ಬರುತ್ತೆ, ಯಾರೋ ನಮ್ಗೆ ಪ್ರಯೋಗ ಮಾಡಿಸಿರ್ಬೋದು, ವಾಮಾಚಾರ ಮಾಡಿರ್ಬೋದು ಅಂತ ಅನ್ಸುತ್ತೆ. ಇದು ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ಶನಿಯ ಒಂದು ಪ್ರಭಾವ ಹಾಗಿರುತ್ತೆ, ಸಡನ್ ಆಗಿ ಎಲ್ಲಾ ಕೆಲ್ಸಗಳು ನಿಂತೋಗುತ್ತೆ. ಪ್ರಯತ್ನ ಪಡ್ತಾನೆ ಇದ್ದೀರಾ, ಒಂದು ಮೆಟ್ಲು ಹತ್ತತ್ತೀರಾ, ವಾಪಸ್ ಹಿಂದೆ ಬರ್ತೀರಾ, ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆ ತರ ಎಲ್ಲದರಲ್ಲೂ ವಿಘ್ನಗಳು, ಎಲ್ಲದರಲ್ಲೂ ತಡೆ,
ದುಡ್ಡಿನ ವಿಷಯದಲ್ಲೂ ಸಮಸ್ಯೆ, ಮತ್ತೆ ದಾರಿದ್ರ್ಯ, ಎಲ್ಲಾ ತರ ಸಮಸ್ಯೆಗಳು, ಮತ್ತೆ ಜನಗಳಲ್ಲಿ ನಿಷ್ಠುರ, ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಸಿಂಹರಾಶಿಯವ್ರಿಗೂ ಕೂಡ ಇದರ ಅನುಭವಗಳಾಗ್ತಾ ಇದೆ. ಆದ್ರೆ ಕೆಲವರು ಇದರಿಂದ ಬಚಾವಾಗ್ತಾರೆ. ಯಾರ ಜಾತಕದಲ್ಲಿ ಮೀನರಾಶಿಯಲ್ಲೇ ಗುರು ಇದ್ದಾನೆ ಅವರಿಗೆ ಈ ಅಷ್ಟಮ ಶನಿ ಎಫೆಕ್ಟ್ ಇಷ್ಟೊಂದು ಇರಲ್ಲ. ಮತ್ತೆ ಯಾರ ಜಾತಕದಲ್ಲಿ ನಡೀತಾ ಇರುವಂತಹ ಪ್ರಸ್ತುತ ದಶಾಭುಕ್ತಿ ಚೆನ್ನಾಗಿದೆ ಅವರಿಗೆ ಈ ಗೋಚಾರದ ಎಫೆಕ್ಟ್ ನೆಗೆಟಿವ್ ಫಲ ಇಷ್ಟೊಂದು ಇರಲ್ಲ. ಎಷ್ಟಿರ್ಬೋದು? ಒಂದು 20-25% ಇರುತ್ತೆ ಅಷ್ಟೇ ನೆಗೆಟಿವ್ ಫಲ. ಉಳಿದ್ರೆ 75% ನಿಮ್ಮ ದಶಾಭಕ್ತಿಗೆ ಅನುಸಾರವಾಗಿ ನಿಮ್ಗೆ ಒಳ್ಳೇದೇ ಆಗ್ತಾ ಇರುತ್ತೆ. ಆದ್ರೆ ನಿಜವಾಗ್ಲೂ ಈ ತರ ಇಷ್ಟು ನಾನು ಹೇಳಿದಷ್ಟು ನೆಗೆಟಿವ್ ಫಲಗಳು ನಿಮ್ಗೆ ಆಗ್ತಾ ಇದೆ ಅಂದ್ರೆ ಶನಿಗೆ ಪರಿಹಾರ ಮಾಡ್ಕೊಂಡ್ಬಿಡಿ, ಸೂರ್ಯನಿಗೂ ಪರಿಹಾರ ಮಾಡ್ಕೊಂಡ್ಬಿಡಿ. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ತುಂಬಾ ಸಾಧಾರಣ ಒಂದು ಫಲ ಇರುತ್ತೆ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಕಿರಿಕಿರಿ, ತುಂಬಾ ಕಷ್ಟದ ಕೆಲಸಗಳು ನಿಮ್ ಕೈಲಿ ಆಗಲ್ಲ, ನಿಮ್ಗೆ ಗೊತ್ತಿಲ್ಲ, ಆದ್ರೂ ಕಷ್ಟದ ಕೆಲಸಗಳನ್ನ ನಿಮ್ಗೆ ಕೊಡ್ತಾ ಇದಾರೆ. ಏನೋ ಒಂಥರ ನನ್ನನ್ನು ಟಾರ್ಗೆಟ್ ಮಾಡ್ತಿದಾರೇನೋ, ಕೆಲಸ ಬಿಟ್ಬಿಡ್ಲಿ ಅಂತಾನೆ ನನ್ಗೆ ಈ ತರ ಕಷ್ಟ ಕೊಡ್ತಿದಾರೇನೋ ಅಂತಾನೂ ಅನಿಸ್ತಾ ಇರುತ್ತೆ. ಹೀಗೆಲ್ಲ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಇದೇ ತರ ಅನಿಸ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. 5ನೇ ಮನೆನ ಗುರು ನೋಡ್ತಾ ಇದ್ದಾನೆ, ಗುರು ಒಬ್ಬನೇ ನೋಡ್ತಾ ಇದ್ದಾನೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬೇರೆ ವ್ಯವಹಾರಗಳು, ಹಣಕಾಸಿನ ವಿಷಯ, ಈ ತರದೆಲ್ಲ ಕೆಲಸದ ವಿಷಯದಲ್ಲೆಲ್ಲ ಸಿಂಹರಾಶಿಯವರಿಗೆ ತುಂಬಾನೇ ಸಮಸ್ಯೆಗಳು ಬರೋದ್ರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರವನ್ನ ತಪ್ಪದೇ ಮಾಡಿ. ಹಾಗೆ ಶನಿವಾರ ಅಶ್ವತ್ಥ ವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪ ಹಚ್ಚಿ 9 ಪ್ರದಕ್ಷಿಣೆ ಮಾಡಿ. ಹಾಗೆ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ದಾನ. ಎಷ್ಟು ಪರಿಹಾರವನ್ನ ಈ ವಾರ ನೀವು ಮಾಡ್ಲೇಬೇಕು. ಅಟ್ಲೀಸ್ಟ್ ಮಾಡಿದ್ರೆ ಸಣ್ಣ ಪುಟ್ಟದಾಗಿ ಸಮಸ್ಯೆಗಳು ಬಂದ್ರು ಬೇಗ ಸುಧಾರಿಸ್ಕೊಂಡ್ ಬಿಡ್ತೀರಾ, ಅಥವಾ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ನೀಚನಾಗಿದ್ದಾನೆ. ಆದ್ರೆ ಅದು ನೀಚತ್ವ ಅಲ್ಲ, ನೀಚ ಭಂಗ ರಾಜಯೋಗ ಆಗತ್ತೆ. ಯಾಕಂದ್ರೆ ಶುಕ್ರ ಚಂದ್ರನ ಮೇಲೆ ಬಂದಾಗ ನೀಚ ಭಂಗ ಆಗತ್ತೆ. ಯಾವುದೇ ಗ್ರಹ ನೀಚನಾಗಿ ಚಂದ್ರನ ಜೊತೆ ಇದ್ದ ಅನ್ಕೊಳ್ಳಿ, ಅದು ನೀಚ ಅಲ್ಲ, ನೀಚ ಭಂಗ ರಾಜಯೋಗ. ನೀಚನ ಭಂಗ ಅಂದ್ರೆ ನೀಚತ್ವವನ್ನ ಭಂಗ ಮಾಡ್ತಾನೆ ಚಂದ್ರ. ಹಾಗಾಗಿ ನಿಮಗೆ ಶುಕ್ರ ಬಹಳ ಪ್ಲಸ್. ಈ ವಾರದ ಒಂದು ವಿಶೇಷ ಏನಪ್ಪಾ ಅಂದ್ರೆ 2ನೇ ಮನೆಯಲ್ಲಿ ಬುಧ ಇರೋದು, ಹಾಗೆ ಶುಕ್ರ ನಿಮ್ ರಾಶಿಗೆ ಬಂದಿರೋದು. ದುಡ್ಡಿನ ವಿಷಯದಲ್ಲಿ ಯಾವುದೋ ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ದುಡ್ಡು ಬರ್ಬೇಕಾಗಿದೆ, ಬರ್ತಾ ಇಲ್ವಲ್ಲಪ್ಪ ಯೋಚನೆ ಮಾಡ್ತಿರ್ತೀರಾ. ಅಥವಾ ಯಾರೋ ದುಡ್ಡು ಕೊಟ್ಟಿರ್ತೀರಾ, ವಾಪಸ್ ಕೊಡ್ತಾ ಇಲ್ಲ, ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ ಅಂತ ಸತಾಯಿಸ್ತಾ ಇರ್ತಾರೆ. ಆ ತರದ ಒಂದು ದುಡ್ಡು ನಿಮ್ಮ ಕೈಗೆ ಬಂದ್ ಸೇರುತ್ತೆ. ಹಣಕಾಸಿನ ವಿಷಯದಲ್ಲಿ ನಿಮಗಿದ್ದಂತಹ ಟೆನ್ಷನ್ ಈ ವಾರ ಕಮ್ಮಿ ಆಗುತ್ತೆ. ಆದರೆ ಮಾತಿನಿಂದ, ಆಮೇಲೆ ನಿಮ್ಮ ಯೋಚನಾ ಶೈಲಿಯಿಂದಾಗಿ ಕೆಲವರ ಜೊತೆ ನಿಷ್ಠುರ ಮಾಡ್ಕೊಳ್ತೀರಾ. ನೋಡಿ, ಯೋಚನೆ ಮಾಡಿ. ನಿಮಗೆ ಸಂಬಂಧಗಳು ಇಂಪಾರ್ಟೆಂಟ್ ಅಂದಾಗ ಮಾತು ಕಡಿಮೆ ಮಾಡಿ. ವಾಕ್ಸ್ಥಾನದಲ್ಲಿ ಬುಧ ಮತ್ತು ಮಂಗಳ, ಆತುರ ಪಟ್ಟು ಏನೇನೋ ಮಾತಾಡ್ಬಿಡೋದು. ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಮ್ಯಾರೇಜ್ ಲೈಫಲ್ಲಿ ಪ್ರಾಬ್ಲಮ್ ಯಾರಿಗಿದೆ? ಈಗಾಗಲೇ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆ, ಜಗಳ ಆಡ್ಕೊಂಡಿದ್ದೀರಾ, ಒಬ್ರಿಗೊಬ್ರು ಮಾತು ಬಿಟ್ಟಿದ್ದೀರಾ ಅಂದ್ರೆ ಅದು ಇನ್ನೂ ಅತಿರೇಕಕ್ಕೆ ಹೋಗೋದು, ಡೈವರ್ಸ್ ವರೆಗೂ ಹೋಗೋದು. ಯಾಕಂದ್ರೆ ನಿಮ್ ರಾಶಿನಲ್ಲಿ ಸೂರ್ಯ ಇದ್ದಾನೆ, ಸಪ್ತಮದಲ್ಲಿ ಶನಿ ಇದ್ದಾನೆ. ಇಬ್ರು ಪರಮ ವೈರಿಗಳು, ಒಬ್ಬರನ್ನೊಬ್ರು ನೋಡ್ಕೊಳ್ತಾ ಇದ್ದಾರೆ. ಏನಾಗ್ಬೇಕು? ಸಂಸಾರದಲ್ಲಿ ತೊಂದರೆಗಳನ್ನ ಜಾಸ್ತಿ ಮಾಡ್ತಾರೆ ಅವರು. ಹಾಗಾಗಿ ನೀವೇ ತಾಳ್ಮೆಯಿಂದ ಸಮಾಧಾನದಿಂದ ಇರೋದು ಸೂಕ್ತ. ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಟ್ಬಿಡಿ, ಅವಾಗ ಈ ಬೇರೆ ತರ ಸಮಸ್ಯೆಗಳು ಬರಲ್ಲ. ಇನ್ನು ಪಂಚಮಾಧಿಪತಿ 7ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಗುರು ದಶಮದಲ್ಲಿದ್ದಾನೆ, ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಪ್ರೈವೇಟ್ ಜಾಬ್ ಅಲ್ಲಿರಿ, ಗೌರ್ಮೆಂಟ್ ಜಾಬ್ ಅಲ್ಲಿರಿ, ಅಥವಾ ಕೃಷಿಯನ್ನ ಮಾಡ್ತಾ ಇದ್ದೀರಾ, ವ್ಯವಸಾಯವನ್ನ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಹಾಗೆ ಉದ್ಯೋಗಕ್ಕಾಗಿ ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಆ ವಿಷಯದಲ್ಲೂ ಕೂಡ ಅನುಕೂಲ. ಉದ್ಯೋಗನೇ ಇಲ್ಲ ನನಗೆ, ಕೆಲಸ ಸಿಗ್ಬೇಕು, ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ಕೆಲಸ ಸಿಗೋ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಚೆನ್ನಾಗಿದೆ. ಈ ಕನ್ಯಾ ರಾಶಿಯವರಿಗೆ ಎಲ್ಲ ವಿಷಯದಲ್ಲೂ ಚೆನ್ನಾಗಿದೆ. ಉದ್ಯೋಗ, ಹಣಕಾಸಿನ ವಿಷಯ ಎಲ್ಲದರಲ್ಲೂ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸಂಸಾರದಲ್ಲಿ ತಾಪತ್ರೆಗಳು ಇದ್ರೆ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೂ ಸಣ್ಣ ಪುಟ್ಟದ್ ಬರುತ್ತೆ. 2ನೇ ವಿಚಾರ ನಿಮ್ಮ ಆರೋಗ್ಯ. ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಬರುತ್ತೆ ಕನ್ಯಾ ರಾಶಿಯವರು. ಯಾಕಂದ್ರೆ ನಿಮ್ ರಾಶಿನಲ್ಲಿ ರವಿ ಇದ್ದಾನೆ. ಯಾರಿಗೆ ಲೇಡೀಸ್ಗೆ ಬ್ಯಾಕ್ ಪೈನ್ ಇದೆ, ಬೆನ್ನು ನೋವಿನ ಸಮಸ್ಯೆ ಇದೆ, ಅವ್ರಿಗೆ ತುಂಬಾ ಜಾಸ್ತಿ ಆಗುತ್ತೆ ಬೆನ್ನು ನೋವಿನ ಸಮಸ್ಯೆ.
ಯಾಕಂದ್ರೆ ಅವ್ನು ದುಸ್ಥಾನಾಧಿಪತಿ. ಅವನ್ಗೆ ಈ ರೋಗಾಧಿಪತಿ ಆದಂತಹ ಶನಿ ದೃಷ್ಟಿ ಬೇರೆ ಇದೆ. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗಿದೆ, ಹೆವಿ ಆಗ್ಬಿಡುತ್ತೆ. ಕಾಲ್ ನೋವಿನ ಸಮಸ್ಯೆ ಯಾರಿಗಿದೆ, ಅದು ಜಾಸ್ತಿ ಆಗುತ್ತೆ. ವಿಪರೀತ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ತಲೆನೋವು ಜಾಸ್ತಿ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರದಲ್ಲಿ ಆರೋಗ್ಯದಲ್ಲಿ ತೊಂದರೆಗಳು ಬಂದೇ ಬರುತ್ತೆ ಕನ್ಯಾ ರಾಶಿಯವ್ರಿಗೆ. ನೀವು ಮಾಡ್ಬೇಕಾಗಿರುವಂತಹ ಪರಿಹಾರ ಅಂದ್ರೆ ಪ್ರತಿದಿನ ಒಂದು ಹಿಡಿ ಹೆಸರು ಕಾಳು ತೆಗೆದಿಡ್ತಾ ಇರ್ಬೇಕು. ಮುಂದಿನ ಬುಧವಾರ ತಗೊಂಡೋಗಿ ದಾನ ಕೊಟ್ಬಿಡಿ. ಅದರ ದೇವಸ್ಥಾನಕ್ಕಾದ್ರೂ ಕೊಡಿ, ಯಾರಿಗಾದ್ರೂ ಅವಶ್ಯಕತೆ ಇರೋರ್ಗಾದ್ರೂ ಕೊಡಿ. ಈ ಪರಿಹಾರ ಮಾಡಿದ್ರೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಲ್ಲ. ಹೆಂಗೋ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಸುಧಾರಿಸ್ಕೊಳ್ತೀರಾ. ಈ ತರ ಆಗ್ತಾ ಇರುತ್ತೆ. ಮತ್ತೆ ಕೋಲ್ಡ್ ಆಗೋದು, ಡ್ರೈ ಕಾಫ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಕೆಲಸ ಅಂತೇಳಿ ಕೆಲಸದ ಒತ್ತಡನೂ ಇದ್ದೇ ಇರುತ್ತೆ ನಿಮ್ಗೆ. ಸರಿಯಾಗಿ ಊಟ ನಿದ್ದೆ ಮಾಡದೇ ಇರೋದ್ರಿಂದ ಕೂಡ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ನಿದ್ರಾಹೀನತೆ ಇದೆ, ಯಾಕಂದ್ರೆ ನಿಮ್ ರಾಶಿನಲ್ಲೇ ರವಿ ಇರ್ತಾನೆ. ಮಲಗಿದ್ರೆ ಬೇಡವಾದ ಏನೇನೋ ಯೋಚನೆಗಳು ಬರುತ್ತೆ, ನಿದ್ರೆ ಸರಿಯಾಗಿ ಮಾಡಲ್ಲ. ಆವಾಗ ನಿಮ್ಮ ಆರೋಗ್ಯದಲ್ಲಿ ಕೂಡ ತೊಂದರೆಗಳು ಬರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕಾಳಜಿಯನ್ನ ಮಾಡಿ. ಉಳಿದಂತೆ ಬೇರೆ ಎಲ್ಲ ವಿಚಾರದಲ್ಲಿ ಚೆನ್ನಾಗಿದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ 12ನೇ ಮನೆಯಲ್ಲಿ ನೀಚನಾಗಿ ಕುತ್ಕೊಂಡಿದ್ದಾನೆ. ಯಾವುದೇ ಜಾತಕ ಆಗ್ಲಿ, ಅದು ಜಾತಕನೇ ಆಗ್ಲಿ, ಗೋಚಾರನೇ ಆಗ್ಲಿ, ರಾಶಿಯಾಧಿಪತಿ ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋಗಬಾರದು. ದುಸ್ಥಾನಗಳು ಯಾವುದು? 6, 8, 12ನೇ ಮನೆಗಳು. ಅವಾಗ ಏನಾಗುತ್ತೆ, ಅವು ಕೊಡ್ಬೇಕಾಗಿರೋ ಫಲಗಳನ್ನ ಅವರು ಕೊಡೋದಿಲ್ಲ. 12ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ನೀಚನಾಗಿರ್ತಾನೆ, ರವಿಯಿಂದ ಪೀಡಿತನಾಗಿರ್ತಾನೆ. ಇಲ್ಲಿ ರವಿ ಶುಕ್ರ ಕಾಂಬಿನೇಷನ್ನೇ ಒಳ್ಳೇದಲ್ಲ, ಅವರಿಬ್ರು ಶತ್ರುಗಳು. ಹಾಗಾಗಿ ಯಾರಿಗೆಲ್ಲ ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ, ಆ ತೊಂದರೆಗಳು ಇನ್ನೂ ಜಾಸ್ತಿ ಆಗ್ಬೋದು. ತುಂಬಾ ದಿನದಿಂದ ಹೆಲ್ತ್ ಪ್ರಾಬ್ಲಮ್ ಇದೆ, ಈಗ BP ಇದೆ ಅನ್ಕೊಳ್ಳಿ, ಅದು ಜಾಸ್ತಿ ಆಗತ್ತೆ. ಅಥವಾ ಶುಗರ್ ಇದೆ, ಅದು ಇನ್ನೂ ಜಾಸ್ತಿ ಆಗೋದು. ಅಥವಾ ಬೇರೆ ಏನೇ ಒಂದು ಬ್ಯಾಕ್ ಪೇನ್ ಇದೆ, ಅದು ಜಾಸ್ತಿ ಆಗೋದು. ಕಾಲ್ ನೋವು ಇದೆ, ಅದಂತೂ ಖಂಡಿತ. ಕಾಲ್ ನೋವು ಯಾರಿಗಿದೆ ತುಲಾ ರಾಶಿಯವರಿಗೆ ಈ ವಾರ ಇನ್ನೂ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು, ಏನೂ ಆರೋಗ್ಯದಲ್ಲಿ ತೊಂದರೆ ಇಲ್ಲ, ನಾನು ಚೆನ್ನಾಗಿದೆ ಅನ್ನೋರ್ಗೂ ಕೂಡ ಕೋಲ್ಡ್ ಆಗೋದು ಅಥವಾ ಜ್ವರ ಬರೋದು ಈ ವಾರದಲ್ಲಿ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಒಂದು. ಎರಡನೇ ವಿಚಾರ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನಿಮ್ ಕೆಲ್ಸಗಳೇ ತುಂಬಾ ನಿಧಾನ ಆಗ್ಬಿಡುತ್ತೆ. ನೀವ್ ಏನೇನೋ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿರ್ತೀರಾ, ಎಲ್ಲಾ ಕೆಲಸಗಳು ಸ್ಲೋ ಆಗಿ ಎಲ್ಲಾ ಕೆಲಸಗಳು ಪೆಂಡಿಂಗ್ ಆಗ್ಬಿಡುತ್ತೆ, ತುಂಬಾ ನಿಧಾನ ಆಗ್ಬಿಡುತ್ತೆ. ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಆಗಲ್ಲ ಫೈನಾನ್ಷಿಯಲಿ. ಆದ್ರೆ ತೀರಾ ಏನು ಬರ್ಲೇ ಇಲ್ಲ ಅನ್ನೋ ತರ ಏನಿಲ್ಲ. ಯಾಕಂದ್ರೆ 2ನೇ ಮನೆ ಅಧಿಪತಿ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಸಾಧಾರಣವಾಗಿ ನೀವೊಂದು 100% ಎಕ್ಸ್ಪೆಕ್ಟ್ ಮಾಡಿದ್ರೆ 50% ಅಂತೂ ಬರುತ್ತೆ. ಖರ್ಚು ಆದಾಯ ಎಲ್ಲ ಸಮನಾಗಿರುತ್ತೆ. ನಿಮ್ಗೆ ಆದಾಯನೂ ಬರುತ್ತೆ, ಹಂಗೆ ಖರ್ಚು ಆಗ್ಬಿಡುತ್ತೆ. ಯಾಕಂದ್ರೆ 12ನೇ ಮನೆ ಶುಕ್ರ ಇದ್ದಾನೆ. ನಿಮ್ಗೋಸ್ಕರನೇ ನೀವು ಖರ್ಚು ಮಾಡ್ತೀರಾ. ಹುಷಾರಿಲ್ದಿದ್ದಾಗ ಆಸ್ಪತ್ರೆಗೆ ದುಡ್ಡು ಹಾಕೋದು, ಮತ್ತೊಂದಕ್ಕೂ ಮಗದೊಂದಕ್ಕೂ ಖರ್ಚಾಗತ್ತೆ. ಗುರುವಿನ ಅನುಗ್ರಹ ಇರೋದ್ರಿಂದ ಹಾಗೋ ಹೀಗೋ ದುಡ್ಡು ಎಷ್ಟೇ ಖರ್ಚಾದ್ರೂ ದುಡ್ಡು ಬರ್ತಾ ಇರುತ್ತೆ, ಹೇಗೋ ನಿಭಾಯಿಸ್ತೀರಾ, ಒಂದ್ ರೀತಿ ತೂಗಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬೋದು. ಆದ್ರೆ ಆರೋಗ್ಯದಲ್ಲಿ ತೊಂದರೆಗಳು ಮತ್ತು ಮಾನಸಿಕ ಆರೋಗ್ಯದಲ್ಲಿ ಕೂಡ ಸಮಸ್ಯೆ. ವಿಪರೀತ ಟೆನ್ಷನ್, ನಾಳೆ ಬಗ್ಗೆ ಯೋಚನೆ, ನಿಮ್ಮ ಸಂಗಾತಿ ಬಗ್ಗೆ ಯೋಚನೆ, ಕುಟುಂಬದ ಬಗ್ಗೆ ಯೋಚನೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಕುಜನೇ ನಿಮ್ ರಾಶಿಯಲ್ಲಿ ಇದ್ದಾನೆ. ಅದು ಅಲ್ಲದೆ ವಿಶಾಖ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರ 6ನೇ ಮನೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು. ಕೆಲವೊಂದು ಸಮಸ್ಯೆಗಳು ಏನಪ್ಪಾ ಅಂದ್ರೆ, ಆ ಸಮಸ್ಯೆಗಳು ಚಿಂತೆಯ ರೂಪದಲ್ಲಿ ನಮ್ಮ ತಲೆಯಿಂದ ನಮ್ಮ ಮನಸ್ಸಿಂದ ಹೋಗೋದೇ ಇಲ್ಲ. ಅದೊಂದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೆ ಅಂದ್ರೆ, ಆ ಚಿಂತೆ ಆ ಸಮಸ್ಯೆ ಬಗೆಹರಿದಾಗ ಹೋಗುತ್ತೆ. ಕೆಲವು ಸಮಸ್ಯೆಗಳು ಹೇಗೆ ಅಂದ್ರೆ ಬಗೆಹರಿಯಾದ ಸಮಸ್ಯೆಗಳು. ಹಾಗಂತ ಲೈಫ್ ಲಾಂಗ್ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತಹ ಪಾಸಿಟಿವ್ ಶಕ್ತಿ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಕುಗ್ಗುತ್ತಾ ಬರ್ತೀವಿ ನಾವು. ಹಾಗಾಗಿ ಆಗ್ಬೇಕು ಅಂತಿದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ, ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು, ಹೀಗೆ ಯೋಚನೆ ಮಾಡೋದು ತುಂಬಾ ಒಳ್ಳೇದು. ಬಟ್ ಬೇರೆ ವಿಷಯದಲ್ಲಿ ಯಾವ್ದು ಸಾಧ್ಯತೆಗಳಿದೆ ಅದ್ರ ಕಡೆ ಗಮನ ಕೊಡ್ತಾ ಹೋಗ್ಬೇಕು. ಬೇರೆ ನಾನು ಏನಾದ್ರೂ ಇವಾಗ ನೋಡಿ, ಒಂದು ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಇನ್ನೊಂದು ಯಾವ್ದೋ ಒಂದು ಕೆಲಸ ಹುಡ್ಕೊಳ್ಳೋಣ, ಅದ್ರಲ್ಲಿ ಏನಾದ್ರೂ ನನ್ಗೆ ಒಳ್ಳೇದಾಗ್ಬೋದು, ಆ ತರ ಯೋಚನೆ ಮಾಡ್ಬೇಕು. ಹಾಗಾಗಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ನಾಳೆ ಬಗ್ಗೆ ಯೋಚನೆ ತುಂಬಾ ಇರುತ್ತೆ ತುಲಾ ರಾಶಿಯವ್ರಿಗೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅದ್ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, 5ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು ಮೇಲೆ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಸಾಧಾರಣ ಏನು ಅಂತ ಹೇಳ್ಕೊಳ್ಳೋ ಅಷ್ಟಿಲ್ಲ. ಈಗ ಹೇಗಿದೆಯೋ ಹಾಗೆ ನಾರ್ಮಲ್ ಆಗಿರುತ್ತೆ, ಏನು ಬದಲಾವಣೆಗಳಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಕೆಲಸದಲ್ಲಿ ತುಂಬಾ ಸಮಸ್ಯೆಗಳಾಗತ್ತೆ, ಉದ್ಯೋಗದಲ್ಲಿ ಕಿರಿಕಿರಿ ಆಗತ್ತೆ, ಉದ್ಯೋಗದ ವಿಷಯದಲ್ಲೇ ನಿಮ್ಗೆ
ಏನೋ ಒಂದು ದುಃಖ ಆಗುತ್ತೆ. ಇದು ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅನ್ವಯ ಆಗುತ್ತೆ. ಯಾಕಂದ್ರೆ 6ನೇ ಮನೇಲಿ ಶನಿ ಇದ್ರೂ ಕೂಡ ಶನಿ ಮೇಲೆ ರವಿ ದೃಷ್ಟಿ. ಅಲ್ಲಿ ಏನೋ ಒಂದು ಸಮಸ್ಯೆ ಕೆಲಸದಲ್ಲಿ, ಕಿರಿಕಿರಿ, ನಿಮ್ಮ ಬಾಸ್ ಕಡೆಯಿಂದ ಕಿರಿಕಿರಿ, ಏನೋ ಒಂದು ಸಮಸ್ಯೆಗಳು ಉದ್ಯೋಗದಲ್ಲಿ ಆಗುತ್ತೆ. ಇನ್ನು ತುಲಾರಾಶಿಯವರು ಮಾಡ್ಬೇಕಾಗಿರೋ ಬಹಳ ಮುಖ್ಯವಾದ ಪರಿಹಾರ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿನ ನೀಚನಾಗ್ಬಿಟ್ಟಿದ್ದಾನಲ್ಲ. ನಿಮ್ ರಾಶಿಯಲ್ಲಿ ಬುಧ ಇರೋದ್ರಿಂದ ಬಚಾವ್. ಯಾಕಂದ್ರೆ ಬುಧ ಭಾಗ್ಯಾಧಿಪತಿ. ಅಂದ್ರೆ ಭಾಗ್ಯಸ್ಥಾನ ಅನ್ನೋದು ಬರೀ ಅದೃಷ್ಟ ಸ್ಥಾನ ಅಲ್ಲ, ಅದು ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಪುಣ್ಯದ ಅಧಿಪತಿ, 9ನೇ ಮನೆ ಅಧಿಪತಿ. ಎಲ್ರಿಗೂ ಅಷ್ಟೇನೆ. ಅವನ ರಾಶಿಯಲ್ಲಿದ್ರೆ ಏನೋ ಒಂದು ದೈವ ಬಲ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಅದಿದೆ. ಆದ್ರೆ ಆ ಟೆನ್ಷನ್ನು, ಬಾಧೆ ಇದೆಲ್ಲ ಸಹಜವಾಗಿ ಒಂದ್ ಸ್ವಲ್ಪನಾದ್ರೂ ನಾವು ಅನುಭವಿಸ್ಲೇಬೇಕಾಗತ್ತೆ. ಹಾಗಾಗಿ ಪರಿಹಾರ ಈ ವಾರದ ಶುಕ್ರವಾರ ಅವರೇಕಾಳು ದಾನ, ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಈ ಪರಿಹಾರಗಳೆಲ್ಲ ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಸಂಜೆ ಹೇಳ್ಕೊಡಿ. ಈ ಒಂದು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಬಂದ್ರೂ ಕೂಡ ನಿಭಾಯಿಸೋದಕ್ಕೆ ಏನಾದ್ರೂ ನಿಮ್ಗೆ ದಾರಿ ಸಿಕ್ಕುತ್ತೆ. ವೃಶ್ಚಿಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಮಂಗಳ ಗ್ರಹ. ಸದ್ಯಕ್ಕೆ ಈ ವಾರದ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಹೋದ ವಾರ ಮಂಗಳ ಗ್ರಹ ಸ್ವಾತಿ ನಕ್ಷತ್ರದಲ್ಲಿ ಇದ್ದ. ಆದ್ರೆ ಈ ವಾರ ವಿಶಾಖ ನಕ್ಷತ್ರ ಅಂದ್ರೆ ಗುರುವಿನ ನಕ್ಷತ್ರದಲ್ಲಿ ಇರ್ತಾನೆ. ಸ್ವಲ್ಪ ಬೆಟರ್. ರಾಷ್ಟ್ರಾಧಿಪತಿ ಶತ್ರು ಆದ್ರೂ ಕೂಡ ನಕ್ಷತ್ರಾಧಿಪತಿ ಮಿತ್ರ ಆದ್ನಲ್ವಾ. ಹಾಗಾಗಿ 12ನೇ ಮನೆ ಅದು ಅಗೇನ್ ದುಸ್ಥಾನ ಅಂತಲೇ ಆಗತ್ತೆ. ಹಾಗಾಗಿ ಸ್ವಲ್ಪ ಚಿಂತೆ ಇರುತ್ತೆ. ಚಿಂತೆ ಅಂತಂದ್ರೆ ತಲೆನಲ್ಲಿ ಚಿಂತೆಗಳು. ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾರೆ. ಅದು ಕೊರಗು. ಚಿಂತೆ ಬೇರೆ, ಟೆನ್ಷನ್ ಬೇರೆ, ಕೊರಗೋದ್ ಬೇರೆ. ಚಿಂತೆ ಅಂದ್ರೆ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಚಿಂತೆ. ಮನಸ್ಸಿನಲ್ಲಿ ಒಂದ್ಸಲ ಅನ್ಸುತ್ತೆ, ಆಮೇಲೆ ಅದನ್ನ ಬಿಟ್ಬಿಡ್ತೀವಿ. ತಲೆನಲ್ಲಿ ಯಾವಾಗ್ಲೂ ಇರುತ್ತೆ. ಇನ್ನು ಟೆನ್ಷನ್ ಆ ಕ್ಷಣಕ್ಕಾಗತ್ತೆ. ಆ ಕ್ಷಣಕ್ಕೆ ಟೆನ್ಷನ್ ಆಗುತ್ತೆ. ಕೆಲಸ ಕಂಪ್ಲೀಟ್ ಆಯ್ತು ಅಥವಾ ಯಾವ ವಿಷಯದಲ್ಲಿ ಟೆನ್ಷನ್ ಇತ್ತು ಅದು ಸಾಲ್ವ್ ಆಯ್ತು ಅಂದ್ರೆ ಟೆನ್ಷನ್ ಮಾಯ ಆಗ್ಬಿಡುತ್ತೆ. ಆದ್ರೆ ಈ ಕೊರಗು ಇದೆಯಲ್ಲ, ಇದು ಏನೋ ಒಂದು ವಿಚಾರದಲ್ಲಿ ದುಃಖ ಇಟ್ಕೊಂಡು ಮನಸ್ಸಿನಲ್ಲಿ ಕೊರಗಿ 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 ನಾವೇ ಒಂಥರ ಮನಸ್ಸಿನ ಆಳದೊಳಗಡೆ ಅದನ್ನ ಹಾಕಿ ತಳ್ಳಿ ಕೂರಿಸ್ಬಿಡ್ತೀವಿ. ಅದನ್ನ ವಾಪಸ್ ತೆಗಿಯಕ್ಕೆ ಆಗಲ್ಲ. ಅದಕ್ಕೆ ಒಂದೇ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡಬಾರ್ದು. ಯಾವುದು ಅತಿ ಆಗಬಾರ್ದು. ಅತಿ ಆದ್ರೆ ಅದರಿಂದ ಪ್ರಾಬ್ಲಮ್ಮೇ. ನಿಮ್ಮ ಬಗ್ಗೆನೆ ನಿಮ್ಗೆ ಜಾಸ್ತಿ ಯೋಚನೆಗಳು, ಮಕ್ಕಳ ವಿಷಯದಲ್ಲಿ ಜಾಸ್ತಿ ಯೋಚನೆಗಳು, ಮಕ್ಕಳಿಂದ ಏನಾದ್ರೂ ಕಿರಿಕಿರಿ ಆಗ್ತಾ ಇರುತ್ತೆ. ಈ ವಾರದಲ್ಲೂ ಅಷ್ಟೇ 5ನೇ ಮನೆಯಲ್ಲಿ ಶನಿ ಇದ್ದಾನೆ, 11ನೇ ಮನೇಲಿ ರವಿ ಇದ್ದಾನೆ. ನಿಮ್ಮ ಮಕ್ಕಳ ಜೊತೆ ನಿಮಗೆ ಮನಸ್ತಾಪ ಆಗ್ಬೋದು. ರವಿ ಶನಿ ನೋಡಿದ್ರಂದ್ರೆ ಅದೇನಾಗತ್ತೆ ಅಂದ್ರೆ ಪಿತೃಶಾಪ ಇತ್ತು ಜಾತಕದಲ್ಲಿ ಅದು ಆಕ್ಟಿವ್ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಇದು ಎಲ್ರಿಗೂ ಅನ್ವಯ ಆಗಲ್ಲ. ಅದಕ್ಕೆ ತಕ್ಕಂತೆ ಜಾತಕ ಏನಾದ್ರು ಸಪೋರ್ಟ್ ಮಾಡ್ಬಿಡ್ತು ಅಂದ್ರೆ ನೆಗೆಟಿವ್ ಅಥವಾ ಪಾಸಿಟಿವ್, ಈ ಗೋಚಾರ ಫಲಕ್ಕೆ ತಕ್ಕಂತೆ ಜಾತಕ ಸಪೋರ್ಟ್ ಮಾಡ್ಬಿಟ್ಟಿದೆ, ಅದೇ ದಶಾಭುಕ್ತಿ ನಡೀತಿದೆ ಅನ್ಕೊಳ್ಳಿ. ಈಗ ಇದೇ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಭುಕ್ತಿನೋ ಅಥವಾ ಶನಿ ಭುಕ್ತಿನೋ, ಸೂರ್ಯ ದಶೆನೋ ಶನಿ ದಶೆ ನಡೀತಿದೆ ಅಂದ್ರೆ ನೋಡಿ ಅಲ್ಲಿ ವರ್ಕ್ ಆಗುತ್ತೆ. ನಿಮ್ಮ ಮಕ್ಕಳ ಜೊತೆ ಮನಸ್ತಾಪಗಳು. ಚಿಕ್ಕ ಮಕ್ಕಳಾದ್ರೆ ಮಕ್ಕಳ ವಿಷಯದಲ್ಲಿ ಟೆನ್ಷನ್, ಆರೋಗ್ಯದಲ್ಲಿ ಏನೋ ಸಮಸ್ಯೆ, ಓದೋ ವಿಷಯದಲ್ಲಿ ಏನೋ ಸರಿಯಾಗಿ ಓದ್ತಲ್ಲ, ಈ ತರ ಏನೋ ಒಂದು. ದೊಡ್ಡ ಮಕ್ಕಳಾದ್ರೆ ಬಿಡಿ, ಹೇಳೋಂಗೆ ಇಲ್ಲ. ಅವ್ರು ನೀವೇನ್ ಅವ್ರ ಮಾತುಗಳನ್ನ ಕೇಳಿದ್ರೇನೆ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಇವತ್ತಿನ ಒಂದಷ್ಟು ಮಕ್ಕಳುಗಳು ಒಂದು 16-17ನೇ ವಯಸ್ಸಿನ ಮಕ್ಕಳುಗಳನ್ನ ಮಾತಾಡ್ಸಕ್ಕೆ ಆಗಲ್ಲ. ಅವ್ರು ಕೊಡೋ ಆನ್ಸರ್ ಹೆಂಗಿರುತ್ತೆ ಅಂದ್ರೆ ಇವ್ರ ಸಹವಾಸ ಬೇಡಪ್ಪ ಅನ್ಸುತ್ತೆ. ಆ ತರ ಆಗ್ಬಿಟ್ಟಿರ್ತಾರೆ. ಏನು ಮಾಡಕ್ಕಲ್ಲ. ಈ ತರ ಒಂದು ಮಕ್ಕಳ ವಿಷಯದಲ್ಲಿ ಒಂದು ಬೇಸರಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರು ಮದ್ವೆ ಆಗಿರೋಂತ ಮಕ್ಕಳಿದ್ದಾರೆ ಅಂದ್ರೆ ಜಗಳನೂ ಆಗಬಹುದು. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನಾಧಿಪತಿ 12ನೇ ಮನೇಲಿದ್ದಾನೆ. ನೀವು ಮಾತಾಡ್ತೀರಾ, ಮಾತಿನಿಂದ ಸಂಬಂಧಗಳನ್ನ ದೂರ ಮಾಡ್ಕೊಳ್ತೀರಾ. ವ್ಯಯ ಅಂದ್ರೆ ಏನು? ಬರೀ ದುಡ್ಡು ವ್ಯಯ ಆಗೋದಷ್ಟೇ ವ್ಯಯ ಅಲ್ಲ, ಸಂಬಂಧಗಳು ವ್ಯಯ ಆಗೋದು. ಇದನ್ನ ತೋರಿಸುತ್ತೆ. ವಾಕ್ಸ್ಥಾನಕ್ಕೆ ಗುರು ದೃಷ್ಟಿ ಇದ್ರೂ ಕೂಡ ಅವನ ಅಷ್ಟಮದಲ್ಲಿದ್ದಾನೆ. ಬೇರೆಯವ್ರ ಮಾತು ನಿಮಗೆ ಕಷ್ಟ ಆದಾಗ ನೀವು ಮಾತಾಡ್ತೀರಾ. ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಬುಧ ಇದ್ದಾನೆ. ಬುಧ ಏನ್ ಮಾಡ್ತಾನೆ? ಮಾತಾಡಿಸ್ತಾನೆ. ಅವಾಗ ಏನಾಗುತ್ತೆ? ನಿಮ್ಮ ಸಂಬಂಧಗಳಲ್ಲಿ ಒಡಕುಗಳು ಉಂಟಾಗುತ್ತೆ. ಸದ್ಯದ ಪರಿಸ್ಥಿತಿ ಹೀಗಿದೆ. ಬಟ್ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮೌನವಾಗಿದ್ಬಿಡಿ. ತುಂಬಾ ನಿಮ್ಗೆ ಹರ್ಟ್ ಮಾಡ್ತಿದ್ದಾರೆ ಅಂದ್ರೆ ನೀವು ಸುಮ್ಮನೆ ಇದ್ಬಿಡೋದು ಒಳ್ಳೇದು. ವೃಶ್ಚಿಕ ರಾಶಿಯವರು ಅವ್ರ ಕುಟುಂಬದವ್ರು ಅಂತಲ್ಲ, ಯಾರೇ ಆಗಿದ್ರು ಅಷ್ಟೇ. ಪದೇ ಪದೇ ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ ಅಂದ್ರೆ ನೀವು ಅವರಿಂದ ದೂರ ಇದ್ಬಿಡಿ. ನೀವು ಮತ್ತೆ ಹೋಗಿ ಜಗಳ ಮಾಡಿ ಮಾತಾಡಿದ್ರೆ ಅವ್ರಿಗೆ ಇನ್ನೂ ಎನ್ಕರೇಜ್ ಮಾಡ್ದಂಗಾಗತ್ತೆ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ, ಚತುರ್ಥಾಧಿಪತಿ 5ನೇ ಮನೆಯಲ್ಲಿದ್ದಾನೆ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ಡಿಸಿಷನ್ ತಗೊಳ್ಳೋದಾದ್ರೆ ಈ ವಾರ ಬೇಡ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಸ್ವಲ್ಪ ಪರವಾಗಿಲ್ಲ. ಆರೋಗ್ಯದಲ್ಲಿ ತೊಂದರೆಗಳಿತ್ತು ಅನ್ನೋರಿಗೆ ಸ್ವಲ್ಪ ಸುಧಾರಿಸ್ತೀರಾ.
ಪೂರ್ತಿ ಅಲ್ದಿದ್ರು ಸ್ವಲ್ಪ ಸುಧಾರಿಸ್ತೀರಾ. ನಿಮ್ಮ ರಾಶಿಗೆ ಮಂಗಳ ಬಂದ್ಮೇಲೆ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡು ಬರುತ್ತೆ. ಸ್ವಲ್ಪ ಟೈಮ್ ಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಫಲ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಸಾಧಾರಣ ಫಲ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ. ಆದ್ರೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಹುಡುಕ್ತಿದ್ದೀನಿ ಅನ್ನೋರ್ಗೆ ಅವಕಾಶಗಳು ಸಿಗುತ್ತೆ ಈ ವಾರದಲ್ಲಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ತೊಂದರೆ ಅಂತ ಆಗಲ್ಲ, ಅಂದ್ರೆ ಕೆಲಸ ಹೋಗೋ ತರ ಆ ತರದಲ್ಲೇ ಏನ್ ಸಮಸ್ಯೆ ಆಗಲ್ಲ. ಆದ್ರೆ ನಿಮ್ಮ ಕೆಲಸಕ್ಕೆ ತುಂಬಾ ಅಡೆತಡೆಗಳಿರುತ್ತೆ, ವಿಘ್ನಗಳು. ಯಾಕಂದ್ರೆ ಇಲ್ಲಿ ದಶಮಾಧಿಪತಿ ಅಂದ್ರೇನೆ ನಮ್ಮ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗೋದನ್ನ ತೋರಿಸುತ್ತೆ. ಅಂದ್ರೆ ಜಯಸ್ಥಾನ ಅಂತ ಕೂಡ ಹೇಳ್ತೀವಿ. ನಾನೇನೋ ಒಂದ್ ಕೆಲಸ ಕೈ ಇಟ್ಟೆ, ಸಕ್ಸಸ್ ಆಯ್ತು. ಆ ಸಕ್ಸಸ್ ಆಗ್ಬೇಕು ಅಂದ್ರೆ ದಶಮ ಸ್ಥಾನ. ಆದ್ರೆ ಆ ಸಕ್ಸಸ್ ಆಗ್ತಾ ಇಲ್ಲ, ಅಲ್ಲಿ ಏನೋ ಒಂದು ಪದೇ ಪದೇ ವಿಘ್ನಗಳು ಬರ್ತಾ ಇದೆ, ಅಡೆತಡೆಗಳು ಬರ್ತಾ ಇದೆ ಅಂದ್ರೆ ಆ ದಶಮ ಭಾವಕ್ಕೆ ಯಾವುದೋ ಪಾಪಗ್ರಹದ ದೃಷ್ಟಿ, ಅಥವಾ ದಶಮಾಧಿಪತಿಗೆ ಯಾವುದೋ ಪಾಪಗ್ರಹದ ದೃಷ್ಟಿ. ನೋಡಿ, ದಶಮಾಧಿಪತಿ ರವಿ, ಅವನ ಮೇಲೆ ಶನಿ ದೃಷ್ಟಿ ಬಿದ್ದಿದೆ. ಶನಿ ಅಂದ್ರನೇ ನಿಧಾನ, ಕೆಲಸ ಆಗಲ್ಲ ಅಂತಲ್ಲ, ನಿಧಾನ ಆಗ್ತಾ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಸ್ಲೋ ಆಗ್ತಾ ಇರುತ್ತೆ. ಉದ್ಯೋಗದ ವಿಷಯದಲ್ಲೂ ಅಷ್ಟೇ ಕೆಲವು ಕೆಲಸಗಳು ಸ್ಲೋ ಆಗ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅವ್ರು ನಿಮ್ಮ ಮೇಲಧಿಕಾರಿಗಳು ಕೊಟ್ಟಿರುವಂತಹ ಕೆಲಸಗಳನ್ನ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕಾಗತ್ತೆ. ಅಂದ್ರೆ ನಿಧಾನ ಆಗುತ್ತೆ, ಆ ತರ ಆಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ದುಡ್ಡು ಬಂದ್ರೂ ಹಂಗೆ ಖರ್ಚಿರುತ್ತೆ. ವ್ಯಯಸ್ಥಾನದಲ್ಲಿ ಕುಜ ಇರೋದ್ರಿಂದ ಹಣದ ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಕಡಿಮೆನೆ ಆದ್ರೆ ಖರ್ಚು ಜಾಸ್ತಿ ಇರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಅಂತ ಏನು ಹೇಳ್ಕೊಳ್ಳೋಷ್ಟು ಶುಭ ಫಲ ಅಲ್ಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಕರವಾದ ಸಮಯನೇ. ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ, ಓದಿದ್ ಮರ್ತೋಗ್ತಾ ಇದೆ, ಓದೋಕೆ ಇಂಟ್ರೆಸ್ಟ್ ಬರ್ತಿಲ್ಲ, ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಮಾಡ್ಕೋಬೇಕಾಗಿರೋ ಪರಿಹಾರ, ಈ ವಾರದ ಮಂಗಳವಾರ ತೊಗರಿ ಬೇಳೆ ಕಡಲೆ ಬೇಳೆ ದಾನ ಕೊಡಿ. ಶನಿವಾರ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಬನ್ನಿ. ಪ್ರತಿನಿತ್ಯ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ದಶಮ ಭಾವದಲ್ಲಿ ಶುಕ್ರ ಮತ್ತು ರವಿ ಸ್ಥಿತನಾಗಿರ್ತಾರೆ. ಆ ದಶಮಕ್ಕೆ ಶನಿ ದೃಷ್ಟಿ ಇರುತ್ತೆ. ಇಲ್ಲಿ ಶುಕ್ರ ಏನಾಗ್ತಾನೆ ಅಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿಯಾಗಿ ನೀಚ ಸ್ಥಾನದಲ್ಲಿ ಸ್ಥಿತನಾದಾಗ, ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ, ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಂಥವ್ರಿಗೆ ಸ್ವಲ್ಪ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಕೆಲವು ವ್ಯಕ್ತಿಗಳಿಂದ ನಿಮ್ಗೆ ಒಂದ್ ರೀತಿ ಮನಸ್ಸಿಗೆ ಬೇಸರ ಆಗುವಂತಹ ಒಂದು ಸನ್ನಿವೇಶಗಳು, ಶತ್ರುಗಳ ಬಾಧೆ. ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲೇ ಏನಾದ್ರು ನಿಮ್ಗೆ ಶತ್ರುಗಳಿದ್ದಾರೆ, ನಿಮಗೆ ತೊಂದರೆ ಕೊಡೋರು ಇರ್ತಾರೆ. ಈಗ ನಮಗೆ ಯಾರು ಶತ್ರುಗಳಿಲ್ಲ, ನಾನು ಯಾರನ್ನೂ ಶತ್ರು ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅನ್ಕೊಳ್ಳಿ. ಆದ್ರೆ ನಮ್ಮನ್ನ ಶತ್ರು ತರ ನೋಡೋರು ಇದ್ದೇ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಅವರುಗಳಿಂದ ಏನಾದ್ರೂ ಒಂದು ಕಿರಿಕಿರಿ ಆಗುವಂಥದ್ದು, ನಿಮ್ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳು ಮಾತಾಡುವಂಥದ್ದು. ಏನಾಗ್ತಾನೆ ಅಂದ್ರೆ ಇಲ್ಲಿ ಗುರು 7ನೇ ಮನೇಲಿ ಇದ್ದಾಗ ಗುರುಬಲ ಇರುತ್ತೆ, ಆದ್ರೆ ಆ ಗುರು ಮೇಲೆ ರಾಹು ದೃಷ್ಟಿ ಇದ್ದಾಗ ನಿಮ್ಮ ಹೆಸರಿಗೆ ಏನಾದ್ರೂ ಚ್ಯುತಿ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಗುರು ಮತ್ತು ರಾಹು ಈ 2 ಗ್ರಹಗಳ ಕಾಂಬಿನೇಷನ್ ಯಾವಾಗ್ಲೂ ಅಷ್ಟೇ. ಗುರು ಚಾಂಡಾಳ ಯೋಗ. ಗುರು ಗೌರವಕ್ಕೆ ಕಾರಕ, ಒಳ್ಳೆ ಹೆಸರು ಮಾಡೋದಕ್ಕೆ ಗುರು ಕಾರಕ, ಆದ್ರೆ ಕೆಟ್ಟ ರೀತಿಯಲ್ಲಿ ಫೇಮಸ್ ಆಗೋದಕ್ಕೆ ರಾಹು ಕಾರಕ. ನೋಡಿ ಎಷ್ಟು ತದ್ವಿರುದ್ದಲ್ವಾ. ಹಾಗಾಗಿ ಏನೋ ಆ ಥರದ್ದು ಒಂದಿಷ್ಟು ಸಮಸ್ಯೆಗಳು ನಿಮ್ಗೆ ವೃತ್ತಿ ಜೀವನದ ಮೇಲೆ ಜಿಗುಪ್ಸೆಯನ್ನ ಉಂಟು ಮಾಡೋ ತರ ಆಗುತ್ತೆ. ಕೆಲವು ಸುತ್ತಮುತ್ತ ವ್ಯಕ್ತಿಗಳ ಮೇಲೆ ಸ್ವಲ್ಪ ಬೇಸರಗಳು ಉಂಟಾಗುತ್ತೆ. ನಿಮ್ ಸುತ್ತ ಏನೋ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನಿಮ್ ಬಗ್ಗೆ ಮಾತಾಡ್ತಿದ್ದಾರೆ, ಅಥವಾ ನಿಮ್ಮ ವಿಷಯನೇ ಮಾತಾಡ್ತಿದ್ದಾರೆ, ನಿಮ್ಮನ್ನ ಆಡ್ಕೊಳ್ತಿದ್ದಾರೆ, ಆ ಥರದ್ದೆಲ್ಲ ಸ್ವಲ್ಪ ಕಿವಿಗೆ ಬೀಳುತ್ತೆ. ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಅಷ್ಟೇ. ನಿಮ್ ಕೆಲ್ಸ ನೀವಾಯ್ತು, ನಿಮ್ಮ ವೃತ್ತಿ ಆಯ್ತು, ಅದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ದಶಮದಲ್ಲಿ ರವಿ ದಿಗ್ಬಲನಾಗಿದ್ದಾನೆ. ನಿಮ್ಮ ಕಾನ್ಫಿಡೆನ್ಸ್ ಮಾತ್ರ ಕಳ್ಕೊಳ್ಳೇಬೇಡಿ. ಶನಿ ನೋಡಿದಾಗ ಒಂಚೂರು ದುಃಖ ಆಗತ್ತೆ, ಯಾಕಂದ್ರೆ ಚತುರ್ಥ ಭಾವ ಅನ್ನೋದು ಸುಖ ಸ್ಥಾನ. ಅಲ್ಲಿ ಶನಿ ಬಂದ ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ದುಃಖ ಕೊಡ್ತಾನೆ, ಬೇಡ, ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡಿ. ಮಾತಾಡೋರು ಮಾತಾಡ್ಕೊಳ್ಳಿ, ಆದ್ರೆ ನಿಮ್ಮ ವೃತ್ತಿಗೆ ಯಾರಿಂದಲೂ ಏನೂ ತೊಂದರೆ ಆಗದಿರೋ ಹಾಗೆ ಆ ನಿಮ್ಮ ಕೆಲಸದ ಬಗ್ಗೆ ಜಾಸ್ತಿ ಗಮನ ಕೊಡಿ. ಇನ್ನು ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಚೆನ್ನಾಗಿದೆ. ಅದರಲ್ಲೂ 4ನೇ ಮನೆಯಲ್ಲಿ ಶನಿ ಇದ್ದಾನೆ, ಲಾಭದಲ್ಲಿ ಕುಜ ಇದ್ದಾನೆ. ವ್ಯವಸಾಯ ಮಾಡ್ತಾ ಇರೋರಿಗೆ ಅದ್ಭುತವಾದ ಫಲ, ಯಾಕಂದ್ರೆ ದಶಮಾಧಿಪತಿನೂ ಲಾಭದಲ್ಲೇ ಇದ್ದಾನೆ. ಇನ್ನು ನಿಮಗೆ ಬುಧ ಗ್ರಹ ಮತ್ತು ಕುಜ ಗ್ರಹ ಒಟ್ಟಿಗೆ ಇದ್ರೂ ಕೂಡ ಲಾಭದಲ್ಲಿರೋದ್ರಿಂದ ಇಬ್ರು ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೃಷಿಕರಿಗೆ, ವ್ಯವಸಾಯಗಾರರಿಗೆ ಬಹಳ ಶುಭ ಫಲ. ಮತ್ತೆ ಪಶುಸಂಗೋಪನೆ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ 4ನೇ ಮನೆಯಲ್ಲಿ ಶನಿ ಇದ್ದಾನಲ್ವಾ. ಶನಿ ನಿಮ್ಗೆ ಧನಾಧಿಪತಿ. ನೀವೇನ್ ಮಾಡ್ತಿರೋದ್ರಿಂದ ದುಡ್ಡು ಬರ್ಬೇಕಲ್ವಾ, ದುಡ್ಡು ಕೊಡ್ತಾ ಇರೋನೇ ಶನಿ ಗ್ರಹ ಧನುಸು ರಾಶಿಯವ್ರಿಗೆ.
ಇನ್ನು ಗುರು ನೋಡ್ತಾ ಇರೋದ್ರಿಂದ ದೈವ ಬಲ ಅಂತೂ ಇದ್ದೇ ಇರುತ್ತೆ, ಏನ್ ಚಿಂತೆ ಮಾಡ್ಬೇಡಿ. ರಾಹು ಸ್ವಲ್ಪ ಗುರು ನೋಡಿದಾಗ ಅವಾಗ ಅವಾಗ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಅಷ್ಟೇ. ಯಾಕೆ ಹೀಗ್ ಮಾಡ್ತಾರೆ, ಯಾಕೆ ನನ್ನ ಬಗ್ಗೆ ಮಾತಾಡ್ತಾರೆ, ನಾನು ಯಾರ ವಿಷಯಕ್ಕೆ ಹೋಗಲ್ಲ, ಯಾಕೆ ಜನ ಹಿಂಗ್ ಮಾಡ್ತಾರೆ, ಸ್ವಲ್ಪ ಬೇಜಾರಾಗುತ್ತೆ. ಅದನ್ನೇ ಡೀಪ್ ಆಗಿ ತಗೋಬೇಡಿ ಅಷ್ಟೇನೆ. ಇನ್ನು 9ನೇ ಮನೆ ಅಧಿಪತಿ ರವಿ 10ನೇ ಮನೆಯಲ್ಲಿದ್ದಾನೆ. ಅವನನ್ನ ಶನಿ ನೋಡ್ತಾ ಇದ್ದಾನೆ. ಮನೆಯಲ್ಲಿ ವಯಸ್ಸಾದವ್ರು ಇದ್ರೆ, ತಂದೆ ಸಮಾನವಾದವ್ರು ಯಾರಾದ್ರೂ ಇದ್ರೆ ಅವ್ರ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆಗ್ಬೋದು, ಅಥವಾ ಅವ್ರ ವಿಷಯದಲ್ಲಿ ಏನೋ ಒಂದು ಟೆನ್ಷನ್, ಏನೋ ಒಂದು ದುಃಖ, ಬೇಸರ, ಅವ್ರ ಆರೋಗ್ಯ ಯಾಕೋ ಸರಿ ಆಗ್ತಾ ಇಲ್ಲ, ಅವ್ರ ಆರೋಗ್ಯದ ಬಗ್ಗೆನೇ ಚಿಂತೆ ಆಗ್ತಾ ಇದೆ, ಈ ತರದ್ದೆಲ್ಲ ಧನಸ್ಸು ರಾಶಿಯವ್ರಿಗೆ ಆಗುತ್ತೆ. ಅಂದ್ರೆ ತುಂಬಾ ವಯಸ್ಸಾದವ್ರು ಇದ್ರಂತೂ ಇನ್ನೂ ಜಾಸ್ತಿ ಟೆನ್ಷನ್ ಅವ್ರ ಬಗ್ಗೆ, ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗಾಗ್ತಿದೆ, ಆ ತರ ಒಂದ್ ಸ್ವಲ್ಪ ಬಾಧೆ ಇರುತ್ತೆ. ಬಟ್ ಕೆಲಸದಲ್ಲಿ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅಷ್ಟು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಕೆಲಸದಲ್ಲಿ ತೊಂದರೆ ಇಲ್ಲ, ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವರು ನಿಮ್ಮನ್ನ ಕಂಡ್ರೆ ಆಗದಿದ್ದವ್ರು ಇರ್ತಾರಲ್ಲ, ಅವರುಗಳ ವಿಷಯದಲ್ಲಿ ಒಂದ್ ಸ್ವಲ್ಪ ಬೇಸರ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ, ಯಾಕಂದ್ರೆ ಪಂಚಮಾಧಿಪತಿ ಲಾಭದಲ್ಲಿ ಕುತ್ಕೊಂಡು ಪಂಚಮವನ್ನೇ ನೋಡ್ತಾ ಇದ್ದಾನೆ, ಬಹಳ ಶುಭ. ಆ ಪಂಚಮಾಧಿಪತಿ ಕುಜನಿಗೆ ಬುಧನ ಯುತಿ, ಬುಧ ಅಂದ್ರನೆ ಅವನು ಹೆಚ್ಚು ನೆನಪಿನ ಶಕ್ತಿಯನ್ನು ಉಂಟು ಮಾಡುವಂತವನು. ನಮ್ಗೆ ಒಂದು ನೆನಪಿನ ಶಕ್ತಿ ಬೇಕು, ನಾವು ಓದಿ ತಲೆಲಿರ್ಬೇಕು, ಇಟ್ಕೋಬೇಕು ಅಂತಂದ್ರೆ ಬುಧ ಬೇಕೇ ಬೇಕು. ವಿದ್ಯೆಗೆ ಕಾರಕ ಗುರು ಆದ್ರೂ ಕೂಡ ಇವತ್ತಿನ ಒಂದು ವಿದ್ಯೆ ಏನಿದೆ, ಈ ಕಲಿಯುಗಕ್ಕೆ ಮತ್ತೆ ಇವತ್ತಿನ ಜನರೇಷನ್ ಸಂಬಂಧಪಟ್ಟಂತೆ ಕೋರ್ಸ್ಗಳು, ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರಬಹುದು, ಈ ತರದ ವಿದ್ಯೆಗಳಿಗೆ ಬುಧನೇ ಅಧಿಪತಿ. ಹಾಗಾಗಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಧನಸ್ಸು ರಾಶಿಯವರಿಗೆ ನಿಮ್ಮ ತಂದೆ ಆರೋಗ್ಯದ ವಿಷಯ ಮತ್ತೆ ಕೆಲವರ ವಿಷಯದಲ್ಲಿ ಒಂದ್ ಸ್ವಲ್ಪ ಬೇಜಾರಿರೋದ್ರಿಂದ ನೀವು ಗುರುಗೆ ಸ್ವಲ್ಪ ಜಾಸ್ತಿ ಪರಿಹಾರ ಮಾಡ್ಕೊಳ್ಳಿ. ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಇದು ಬೇಕು, ಅದಕ್ಕೋಸ್ಕರ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಗುರುವಾರ ಕಡಲೆಬೇಳೆ ದಾನ, ಗುರುಪಾದಕ ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ರಾಹುವಿನಿಂದ ಬರ್ತಕ್ಕಂತಹ ನೆಗೆಟಿವ್, ರಾಹು ಏನ್ ಮಾಡ್ತಾನೆ ಅಂದ್ರೆ ಗುರು ಮೇಲೆ ದೃಷ್ಟಿ ಇರೋದ್ರಿಂದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾನೆ. ಯಾರು ಒಳ್ಳೆಯವರಪ್ಪ, ಯಾರು ಕೆಟ್ಟವರಪ್ಪ, ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನಿಸ್ತಿರುತ್ತೆ. ಕೆಲವ್ರನ್ನ ಒಳ್ಳೆಯವರು ಅನ್ಕೋತೀರಿ, ಅವ್ರ ನಡವಳಿಕೆಗಳು ಇತ್ತೀಚೆಗೆ ಯಾಕೋ ಇವರು ಬೇರೆ ತರ ಇದಾರಲ್ಲ ಅನ್ಸ್ತಿರುತ್ತೆ. ಕೆಲವ್ರನ್ನ ಕೆಟ್ಟವ್ರು ಅನ್ಕೊಂಡಿರ್ತೀರಿ, ಅವ್ರು ಒಳ್ಳೆಯವರು ಅನ್ಸಿರುತ್ತೆ. ಈ ತರ ವಿಪರೀತ ಗೊಂದಲ ಸೃಷ್ಟಿ ಮಾಡ್ತಾನೆ ರಾಹು. ಅದಕ್ಕೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಡಿ, ಅವಾಗ ರಾಹು ನಿಮ್ಗೆ ನೆಗೆಟಿವ್ ಫಲ ಕೊಡಲ್ಲ. ನೀವು ಯಾವ್ದು ಕರೆಕ್ಟು ಅದನ್ನ ಪರ್ಫೆಕ್ಟ್ ಆಗಿ ತಿಳಿಸ್ತಾನೆ. ರಾಹು ಅಂತಂದ್ರೆ ಹಿಡನ್ ಟ್ಯಾಲೆಂಟ್. ಕೆಲವ್ರನ್ನ ನೋಡಿ, ಯಾರ ಜಾತಕದಲ್ಲಿ ರಾಹು ಚೆನ್ನಾಗಿರ್ತಾನೋ ಅವ್ರು ಹೆಂಗಿರ್ತಾರೆ ಅಂದ್ರೆ, ಅವ್ರಿಗೆ ಯಾರದೇ ವ್ಯಕ್ತಿತ್ವ ಒಂದೆರಡು ಸಲ ಮಾತಾಡಿದ ತಕ್ಷಣ ಅವ್ರ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ. ಈತ ಒಳ್ಳೆಯವನ, ಕೆಟ್ಟವನ, ದುರುದ್ದೇಶ ಇಟ್ಕೊಂಡಿದ್ದಾನ, ಮೇಲ್ನೋಟ ಚೆನ್ನಾಗಿ ಮಾತಾಡಿದ್ರು ಮನಸ್ಸಲ್ಲಿ ನನ್ನ ಬಗ್ಗೆ ಏನ್ ಭಾವನೆ ಇದೆ. ಇದು ಯಾರ ಜಾತಕದಲ್ಲಿ ರಾಹು ತುಂಬಾ ಶುಭ ಫಲ ಕೊಡ್ತಿದ್ದಾನೋ ಅವ್ರಿಗೆ ಗೊತ್ತಾಗುತ್ತೆ. ಈಗ ರಾಹು ಶುಭನ ಅಶುಭನ ಗೋಚಾರದಲ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ, ದುರ್ಗಾ ಅಷ್ಟೋತ್ರ ಹೇಳ್ಕೊಳ್ಳಿ. ದುರ್ಗಾದೇವಿ ಆರಾಧನೆ ಮಾಡೋರಿಗೆ ರಾಹು ನಿಮ್ಗೆ ಅಶುಭ ಫಲ ಕೊಡೋದಿಲ್ಲ. ಇನ್ನು ಆಧ್ಯಾತ್ಮ, ಪೂಜೆ ಇತ್ಯಾದಿಗಳ ವಿಷಯದಲ್ಲಿ ಯಾವುದೇ ರೀತಿಯ ತಡೆ ಇಲ್ಲ, ಎಲ್ಲ ಮಾಡ್ಕೊಂಡು ಹೋಗ್ತೀರಾ. ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರೋದ್ರಿಂದ ಪರಿಹಾರಗಳು ಏನ್ ಹೇಳಿದೆ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹ 3ನೇ ಮನೆ ಸ್ಥಿತನಾಗಿದ್ದಾನೆ. ರವಿ ನೋಡ್ತಾ ಇದ್ದಾನೆ. ತಂದೆ ವಿಷಯದಲ್ಲಿ ಏನಾದ್ರೂ ಒಂದು ದುಃಖ, ತಂದೆಯ ಆರೋಗ್ಯದಲ್ಲಿ ಏನೋ ತೊಂದರೆ. ಯಾಕಂದ್ರೆ 9ನೇ ಮನೆಯನ್ನ ಪಿತೃಸ್ಥಾನ ಅಂತ ಹೇಳ್ತಾರೆ. ಈ ಪಿತೃಸ್ಥಾನದಲ್ಲಿ ಯಾರಿದ್ದಾರೆ? ಪಿತೃಕಾರಕನೇ ಇದ್ದಾನೆ. ರವಿ ಪಿತೃಕಾರಕ. ಈ ಪಿತೃಕಾರಕ ರವಿಗೆ ಶನಿ ದೃಷ್ಟಿ. ನಿಮ್ಮ ತಂದೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇರ್ಬೋದು, ಅಥವಾ ಅವ್ರ ವಿಷಯದಲ್ಲಿ ಏನೋ ಒಂದು ಟೆನ್ಷನ್, ಈ ತರದ್ದೆಲ್ಲ ಇರುತ್ತೆ ಈ ವಾರದಲ್ಲಿ. ಇಷ್ಟರೊಳಗಿತ್ತು ಅಂದ್ರೆ ಅದು ಹಾಗೆ ಈ ವಾರ ಕೂಡ ಕಂಟಿನ್ಯೂ ಆಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಸಾಧಾರಣ ಫಲ, ಏನಂತ ಹೇಳ್ಕೊಳ್ಳೋಷ್ಟಿಲ್ಲ. ಬಟ್ ಸ್ವಂತವಾಗಿ ಏನೋ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತಲ್ಲ, ಪರವಾಗಿಲ್ಲ. ಯಾಕಂದ್ರೆ ಇಲ್ಲಿ ಶನಿ ಗ್ರಹ 3ನೇ ಮನೇಲಿ ಇರೋದ್ರಿಂದ ಯಾವ್ದು ಕರೆಕ್ಟು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ರಾಹು 2ನೇ ಮನೇಲಿ ಇದ್ರೂ ಕೂಡ ಶನಿ ಚೆನ್ನಾಗಿರೋದ್ರಿಂದ ನಿಮ್ಗೆ ನಿಮ್ ಕೆಲ್ಸದ ವಿಷಯದಲ್ಲಿ ಆತರ ಪಟ್ಟು ಮಿಸ್ಟೇಕ್ ಮಾಡ್ಕೊಳ್ಳೋದಕ್ ಬಿಡಲ್ಲ, ಮತ್ತೆ ಆತರ ಪಟ್ಟು ಡಿಸಿಷನ್ ತಗೊಳಕ್ ಬಿಡಲ್ಲ ಶನಿ ಗ್ರಹ. ಇನ್ನು 6ನೇ ಮನೆ ಅಧಿಪತಿ ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ದಶಮದಲ್ಲಿದ್ದಾನೆ, ಅವನ ಜೊತೆನಲ್ಲಿ ಮಂಗಳ ಇದ್ದಾನೆ. ಮಂಗಳ ದಿಗ್ಬಲನಾಗಿದ್ದಾನೆ. 10ನೇ ಮನೆಯಲ್ಲಿ
ಮಂಗಳ ಮತ್ತು ರವಿ ಇದ್ರೆ ದಿಗ್ಬಲ. ಇಲ್ಲಿ ಮಂಗಳ ಇದ್ದಾನೆ, ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರೋಂಥವ್ರಿಗೆ ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ರು ಅಚ್ಚುಕಟ್ಟಾಗಿ ಅದನ್ನ ಮಾಡ್ತೀರ. ಯಾವುದೇ ತರದ ಅಡೆತಡೆಗಳಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಅಂದ್ರೆ ಜವಾಬ್ದಾರಿ ಜಾಸ್ತಿ, ಸ್ವಲ್ಪ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ, ಈ ತರ ಅನ್ಸಿರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಇದೆ, ಆತ್ಮವಿಶ್ವಾಸನೇ ಬರ್ತಾ ಇಲ್ಲ. ಮತ್ತೆ ಬಾಸ್ ಮೇಲೆ ಭಯ ಇರುತ್ತೆ, ಎಲ್ಲಿ ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೋ. ಯಾಕಂದ್ರೆ ಕೆಲಸಗಳು ನಿಧಾನ ಆಗುತ್ತೆ. ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಎರಡೂ ಆಗಿರ್ತಕ್ಕಂತಹ ಶುಕ್ರ ಗ್ರಹ 9ನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಬೇಸರ, ನಿಮ್ಮ ಮಕ್ಕಳ ನಡವಳಿಕೆಯಿಂದ ಬೇಜಾರಾಗ್ಬೋದು, ಅಥವಾ ಪುಟ್ಟ ಮಕ್ಕಳಿದ್ರೆ ಅವ್ರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಅದರಿಂದ ಬೇಸರ ಆಗುವಂಥದ್ದು. ಆಮೇಲೆ ದೊಡ್ಡ ಮಕ್ಕಳಾದ್ರೆ ನೀವ್ ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದುಳಿತಿದ್ದಾರೆ, ಅವ್ರ ನಡವಳಿಕೆಯಲ್ಲಿ ಆಗ್ತಾ ಇರೋ ವ್ಯತ್ಯಾಸ, ಏನೋ ಒಂದು ವಿಷಯದಲ್ಲಿ ಮಕ್ಕಳಿಂದ ಈ ವಾರದಲ್ಲಿ ಚಿಂತೆ ಪ್ರಾರಂಭ ಆಗತ್ತೆ. ಶುರು ಆಗ್ತಾ ಇದೆ, ಅದು ಹಾಗೆ ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಮಕ್ಕಳ ಕಡೆ ಜಾಸ್ತಿ ಗಮನ ಕೊಡಿ. ಅದರಲ್ಲೂ ಒಂದು 12ನೇ ವಯಸ್ಸಿಂದ 18ನೇ ವಯಸ್ಸಿನಲ್ಲಿ ಒಳಗಡೆ ಇರುವಂತ ಮಕ್ಕಳು ಅಂದ್ರೆ ಅವ್ರ ಕಡೆ ಜಾಸ್ತಿ ಗಮನ ಕೊಡಿ. ಯಾಕಂದ್ರೆ ಆ ವಯಸ್ಸಿನ ಮಕ್ಕಳಿಗೆ ಭಯನೂ ಇರೋದಿಲ್ಲ, ಮತ್ತೆ ಸುಳ್ಳು ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಅಂಥವರ ಮೇಲೆ ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ, ಹಾಗಾಗಿ ರಾಹು ಪ್ರಭಾವ ಎಲ್ಲರ ಮೇಲೂ ಇದೆ, ಮಕ್ಕಳು ಅಂತಲ್ಲ ಎಲ್ಲರ ಮೇಲೂ ಇದೆ. ಹಾಗಾಗಿ ಸ್ವಲ್ಪ ಈ ತರದ್ದೆಲ್ಲ ಇತ್ತು ಅಂದ್ರೆ ಒಂಚೂರು ಅಬ್ಸರ್ವ್ ಮಾಡ್ತಾ ಇರಿ. ಮುಂದೆ ದೊಡ್ಡ ಮಟ್ಟದಲ್ಲಿ ಅವ್ರ ಬಗ್ಗೆ ಚಿಂತೆ ಮಾಡೋ ತರ ಸಮಸ್ಯೆಗಳು ಬರಬಾರ್ದು, ಅದಕ್ಕೋಸ್ಕರ. ಇನ್ನು ವಾಕ್ಸ್ಥಾನಾಧಿಪತಿ ಶನಿಯ ಮೇಲೆ ರವಿ ದೃಷ್ಟಿ ಇರೋದ್ರಿಂದ ಕೆಲವು ಮಾತಿಂದ, ಕೆಲವ್ರ ಜೊತೆ ಮಾತಾಡೋದ್ರಿಂದ ಮನಸ್ಸಿಗೆ ಬೇಸರ ಮತ್ತೆ ಕೋಪ ಎರಡೂ ಬರುತ್ತೆ. ಬೇಕು ಅಂತಲೇ ನಿಮ್ಗೆ ಬೇಜಾರಾಗೋ ತರ ಮಾತಾಡೋದು ಇದೆಲ್ಲ ಆಗತ್ತೆ. ಹಾಗಾಗಿ ಯಾರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ ನಿಮ್ಗೆ, ಯಾರು ಬೇಕು ಅಂತಾನೆ ನಿಮ್ಮನ್ನ ಕೆಣಕ್ಬೇಕು ಅಂತ ಬರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಅವ್ರು ಮಾತಾಡ್ಸಿದ್ರೆ ಮಾತಾಡ್ಬಿಡಿ, ದೂರ ಇದ್ಬಿಡಿ. ದುಷ್ಟರ್ ಕಂಡ್ರೆ ದೂರ ಇರ್ಬೇಕು ಅಂತಾರೆ ನಂಗೆ. ಏನು ರೆಸ್ಪಾನ್ಸ್ ಬೇಡ, ಮಾತಾಡ್ಬೇಡಿ ಅಷ್ಟೇ. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಷ್ಟೇ, ಅಷ್ಟನ್ಬಿಟ್ಟು ಆ ಜಾಗ ಬಿಟ್ಟುಬಿಡಿ. ಇಲ್ಲ ಅಂದ್ರೆ ಜಗಳ ಆಗೋದು ನಿಜ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಶನಿಯನ್ನ ರವಿ ನೋಡ್ತಾ ಇದ್ದಾನೆ ಅಂದ್ರೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಜಗಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಮಕರ ರಾಶಿಯವ್ರಿಗೆ ತುಂಬಾ ಬೇಗ ಕೋಪ ಬರುತ್ತೆ. ನೀವೆಷ್ಟು ಸಮಾಧಾನವಾಗಿರ್ತಿರೋ, ಸೈಲೆಂಟ್ ಆಗಿರ್ತಿರೋ, ನಿಮ್ಮಷ್ಟು ಕುಗ್ಗೋರೇ ಇಲ್ಲ, ನಿಮ್ಮಷ್ಟು ಕೋಪಿಷ್ಟ್ರು ಇಲ್ಲ. ಹೇಳ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಶಾಂತವಾಗಿರ್ತೀರಾ, ಸೈಲೆಂಟ್ ಆಗಿರ್ತೀರಾ, ಯಾರ ವಿಷಯಕ್ಕೂ ಹೋಗಲ್ಲ ಮಕರ ರಾಶಿಯವರು. ಆದ್ರೆ ನಿಮ್ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ನಿಮಗೆ ತಡ್ಕೊಳಕ್ ಆಗಲ್ಲ, ಕೋಪ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ, ಮಾತಿಂದ ಕೆಟ್ಟವರಾಗ್ಬಿಡ್ತೀರಾ. ಇನ್ನೇನು ಅವ್ರಿಗೆ ಕೃತಿಯಲ್ಲಿ ಕೆಟ್ಟದ್ ಮಾಡ್ತೀರ ಬಿಡ್ತೀರ, ಮಾತಲ್ಲೇ ಫಸ್ಟ್ ಕೆಟ್ಟವರಾಗದ್ ನೀವು. ಅದಕ್ಕೆ ಅಂಥವ್ರ ವಿಷಯಕ್ಕೆ ಹೋಗ್ಬೇಡಿ. 7.5 ಮುಗಿದಿದ್ರು ಇತರ ಗ್ರಹಗಳ ಪ್ರಭಾವ ಇದೆ. ಇನ್ನು 10ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ಮಂಗಳನ ಜೊತೆ ಭಾಗ್ಯಾಧಿಪತಿ ಇದ್ದಾನೆ. ಹಾಗಾಗಿ ಆಸ್ತಿ, ಮನೆ, ಭೂಮಿ, ವಾಹನ ತಗೋಬೇಕು, ಅಥವಾ ಸೈಟ್ ತಗೋಬೇಕು, ಮನೆ ತಗೋಬೇಕು, ಈ ವಿಷಯದಲ್ಲಿ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಒಳ್ಳೆ ಟೈಮೇ, ಅದು ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿ ನೀವು ಏನ್ ಇಷ್ಟಪಡ್ತಿರೋ ಅದಕ್ಕೆ ತಕ್ಕಂತೆ ಅನುಕೂಲಗಳು ಒದಗಿ ಬರುತ್ತೆ, ತಗೋಬಹುದು. ತಗೋಬೇಕು ಅಂತಿದ್ರು ಕೂಡ ಇದು ಒಳ್ಳೆ ಟೈಮೇ ಆಗಿದೆ. ಶುಕ್ರ ನೀಚನಾಗಿದ್ರು ಕೂಡ ಅವನು ನೆಕ್ಸ್ಟ್ ದಶಮಕ್ಕೆ ಬಂದೇ ಬರ್ತಾನೆ. ಇವಾಗ ನೀವು ನೋಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದ್ರದ್ದೆಲ್ಲ ಕೆಲಸಗಳು ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಬೇಗ ಬೇಗ ಆಗ್ಬಿಡುತ್ತೆ. ಸೈಟ್ ಆಗ್ಲಿ, ಮನೆ ಆಗ್ಲಿ, ವಾಹನ ಆಗ್ಲಿ ತಗೊಳ್ಳೋದಕ್ಕೆ ಅನುಕೂಲಗಳು, ಹಣಕಾಸಿನ ಅನುಕೂಲಗಳು ಎಲ್ಲ ನಿಮ್ಗೆ ಆಗುತ್ತೆ. ಹಾಗಾಗಿ ಈ ವಾರ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಶನಿವಾರ ಎಳ್ಳು ದಾನ ಕೊಡಿ, ಶುಕ್ರವಾರ ಅವರೆಕಾಳು ದಾನ ಕೊಡಿ, ಎರಡು ಪರಿಹಾರ ಮಾಡ್ಕೊಂಡ್ಬಿಡಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆಯಲ್ಲಿ ಶನಿ ಇರೋದು ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಶುಭ. ಆದರೆ ಆ ದುಡ್ಡು ಹಿಂಗ್ ಬಂತು ಹಿಂಗ್ ಹೊರಟೋಯ್ತು ಅನ್ನೋ ತರ ಆಗುತ್ತೆ. ಯಾಕಂದ್ರೆ ಆ ಶನಿಯನ್ನ ರವಿ ನೋಡ್ತಾ ಇದ್ದಾನೆ, ಮಾರಕಾಧಿಪತಿ ರವಿ ನೋಡ್ತಾ ಇದ್ದಾನೆ. ಶುಕ್ರ ನೀಚನಾಗಿ ಅಷ್ಟಮದಲ್ಲಿ ಕೂತಿರ್ತಾನೆ. ನಿಮ್ಮ ತಾಯಿಯ ವಿಷಯದಲ್ಲಿ ಏನೋ ಒಂದು ಬಾಧೆ, ತಾಯಿಯ ಆರೋಗ್ಯದಲ್ಲಿ ಏನೋ ತೊಂದರೆಗಳು, ಅಥವಾ ತಾಯಿಯ ಕೆಲವು ನಿರ್ಧಾರಗಳು ನಿಮ್ಗೆ ಹಿಡಿಸ್ಲಿಲ್ಲ, ತಾಯಿ ವಿಷಯದಲ್ಲಿ ಏನೋ ಒಂದು ಚಿಂತೆ ಖಂಡಿತ ಕಾಡ್ತಾ ಇರುತ್ತೆ. ನಿಮ್ಮ ತಾಯಿಯ ಪರಿಸ್ಥಿತಿಗಳು ಕಷ್ಟವಾಗಿರುತ್ತೆ. ಯಾಕಂದ್ರೆ ಮಾತೃಸ್ಥಾನಾಧಿಪತಿ ಅಷ್ಟಮದಲ್ಲಿ, ಅಷ್ಟಮ ಅಂದ್ರೆ ಕಷ್ಟ. ಅವ್ರಿಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು, ತೊಂದರೆಗಳು ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ತಾಯಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನ ಮಾಡಿ ಕುಂಭರಾಶಿಯವರು.
ಇನ್ನು ಆಸ್ತಿ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಆಗುವಂಥದ್ದು, ಯಾರೋ ಏನೋ ಕಿರಿಕಿರಿ ಮಾಡುವಂಥದ್ದು. ಯಾವುದೋ ಒಂದು ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ರಿ, ಇನ್ನೇನು ಸೇಲ್ ಆಗೋದ್ರಲ್ಲಿತ್ತು, ಅಷ್ಟರಲ್ಲಿ ಯಾರೋ ಬಂದು ಏನೋ ಹೇಳಿ ಅವರು ಬೇಡ ಅಂತ ಹೋಗಿದ್ದು ಈ ತರ. ಅಥವಾ ಯಾವುದೋ ಒಂದು ಪ್ರಾಪರ್ಟಿ ತಗೋಬೇಕು ಅನ್ಕೊಂಡಿದ್ರಿ, ಇನ್ನೇನ್ ತಗೊಳ್ಬೇಕು ಅನ್ನೋ ಟೈಮಲ್ಲಿ ಏನೋ ಒಂದು ವಿಘ್ನ, ಏನೋ ಒಂದು ಅಡೆತಡೆ. ಈ ತರ ಆಸ್ತಿ ವಿಚಾರದಲ್ಲಿ ತೊಂದರೆಗಳು, ಅಥವಾ ಏನಾದ್ರೂ ಒಂದು ವ್ಯಾಜ್ಯಗಳು ಕ್ರಿಯೇಟ್ ಆಗಬಹುದು. ನೀವು ತಗೊಂಡಿರೋ ಪ್ರಾಪರ್ಟಿ ಮೇಲೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೇಲೆನೆ ಯಾರಾದ್ರೂ ಬಂದು ಕೇಸ್ ಹಾಕೋದು, ಮತ್ತೊಂದು ಮಗದು, ಏನೋ ಒಂದು ಆಸ್ತಿ ವಿಚಾರದಲ್ಲಿ ಮತ್ತು ತಾಯಿಯ ವಿಚಾರದಲ್ಲಿ ಒಂದು ಬಾಧೆ ಶುರುವಾಗುತ್ತೆ. ಈ ವಾರದಿಂದ ಶುರುವಾಗುತ್ತೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ, ಯಾಕಂದ್ರೆ ಸಮಸ್ಯೆ ಬರಬಹುದು, ಆದ್ರೆ ಸಮಸ್ಯೆ ದೊಡ್ಡದಾಗಬಾರ್ದು. ಚಿಕ್ಕದ್ರಲ್ಲೇ ಆ ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು. ಒಂದು ಬೆಟ್ಟ ತರ ಬಂತು ಸಮಸ್ಯೆ, ತುಂಬಾ ಸುಲಭವಾಗಿ ಹೇಗೋ ನಿಭಾಯಿಸ್ಕೊಂಡ್ಬಿಟ್ಟೆ ಅಂತ ಅನ್ಸ್ಬೇಕು ನಿಮ್ಗೆ. ಅದಕ್ಕೆ ನೀವು ಶುಕ್ರನ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಉದ್ಯೋಗ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಫಲ. ಯಾಕಂದ್ರೆ ಲಾಭ ಸ್ಥಾನವನ್ನ ಲಾಭಾಧಿಪತಿ ನೋಡ್ತಾ ಇರೋದ್ರಿಂದ ಲಾಭಕ್ಕೆ ಕೊರತೆ ಮಾಡಲ್ಲ. ಆದ್ರೆ 2ನೇ ಮನೆನ ರವಿ ನೋಡ್ತಾ ಇರೋದ್ರಿಂದ ಹಂಗೆ ಖರ್ಚು ಇರುತ್ತೆ, ಕುಟುಂಬಕ್ಕೆ ಖರ್ಚು ಮಾಡ್ತಾನೆ ಇರ್ಬೇಕಾಗತ್ತೆ. ಹಾಗಾಗಿ ಸಾಧಾರಣ ಫಲ, ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಸಾಧಾರಣ ಫಲ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಪರವಾಗಿಲ್ಲ, ಆದ್ರೆ ಕೆಲಸ ಸ್ವಲ್ಪ ಕಷ್ಟ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ. ಯಾಕಂದ್ರೆ ಬುಧ ಕುಜ ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ ಕೆಲಸ ಸ್ವಲ್ಪ ಟೆನ್ಷನ್ ಮಯವಾಗಿರುತ್ತೆ. ಯಾಕಂದ್ರೆ ಗೊತ್ತಿಲ್ಲದೆ ಇರೋ ಕೆಲಸ ಎಲ್ಲ ಕೊಟ್ಬಿಟ್ಟಿರ್ತಾರೆ, ನಿಮ್ ಶಕ್ತಿ ಮೀರಿ ನಿಮ್ ಜವಾಬ್ದಾರಿ ಕೊಟ್ಬಿಟ್ಟಿರ್ತಾರೆ ಅಷ್ಟೇ. ಆದ್ರೆ ನಿಭಾಯಿಸ್ತೀರಾ, ಏನು ಸಮಸ್ಯೆ ಇಲ್ಲ. ರವಿಗ್ರಹ ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯ ನೋಡ್ಕೊಳ್ಳಿ. ಕುಂಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಶನಿಯನ್ನ ರವಿ ನೋಡ್ತಾ ಇದ್ದಾರೆ. ರವಿ ರಕ್ತಕ್ಕೆ ಕಾರಕ, ಬೆನ್ನೆಲುಬಿಗೆ ಕಾರಕ, ಹೃದಯಕ್ಕೆ ಕಾರಕ. ನೋಡಿ, BP ವೇರಿಯೇಷನ್ ಆಗಬಹುದು, ಬೆನ್ನೋವಿರೋರಿಗೆ ಜಾಸ್ತಿ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು, ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಹುದು, ಕೆಲವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ಬೋದು. ರಾಹು ಬೇರೆ ಇದನ್ನಲ್ಲ, ಕೆಲವ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಆಮೇಲೆ ಯಾವುದೋ ಒಂದು ವಿಷಯದಲ್ಲಿ ನಿರ್ಧಾರ ತಗೊಳಕ್ ಆಗ್ತಿಲ್ಲ. ಈ ತರ ನಾನಾ ವಿಧದಲ್ಲಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿಸಿ ಇಡ್ತಾನೆ ರವಿಗ್ರಹ. ತುಂಬಾ ಗೊಂದಲಗಳು, ಮತ್ತೆ ಕೆಲವ್ರ ಮೇಲೆ ಕೋಪ ಬರ್ತಾ ಇರುತ್ತೆ. ಕೋಪ ಸುಮ್ನೆ ಬರಲ್ಲ, ನಿಮ್ಗೆ ಯಾರಾದ್ರೂ ತೊಂದರೆ ಮಾಡ್ತಾರೆ ಅಂತ ಅನ್ಸಿದ್ರೆ ನಿಮ್ಗೆ ಕೋಪ ಬರುತ್ತೆ. ಈ ತರ ಎಲ್ಲ ಇರುತ್ತೆ. ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ ಕೆಲ್ಸದ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಅವ್ರು ಮಾತಾಡ್ಕೊಂಡ್ರು, ಇವ್ರು ನನ್ನ ಹಂಗಂದ್ರು, ಅದೆಲ್ಲ ತುಂಬಾ ಥಿಂಕ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಿಮ್ಮ ವೃತ್ತಿಯಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಶುಕ್ರ ನೀಚನಾಗಿರೋದ್ರಿಂದ ಅದೃಷ್ಟ ನಿಮ್ಗೆ ಕೆಲಸ ಮಾಡಲ್ಲ. ಅದೃಷ್ಟ ನಂಬ್ಕೊಂಡು ಕುತ್ಕೋಬೇಡಿ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಕುಜ ಭಾಗ್ಯದಲ್ಲಿದ್ದಾನೆ, ಇನ್ನೇನು ಅವನು ದಶಮಕ್ಕೆ ಬಂದ್ಬಿಡ್ತಾನೆ, ಅವಾಗ ತುಂಬಾ ಅನುಕೂಲ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಉಳಿತಾಯದ ಕಡೆ ಗಮನ ಕೊಡಿ. ತುಂಬಾ ಪ್ರಯಾಣ ಮಾಡಬೇಡಿ. ಪ್ರಯಾಣ ಬೇಡ ಈ ವಾರದಲ್ಲಿ. ಏನಾದ್ರೂ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ರೆ 4ನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ಪ್ರಯಾಣ ಬೇಡ. ಪ್ರಯಾಣದಲ್ಲಿ ಆಯಾಸ ಆಗ್ಬೋದು, ಸುಸ್ತಾಗ್ಬೋದು, ನಿಮ್ಗೆ ಆರೋಗ್ಯ ಹಾಳಾಗ್ಬೋದು, ಅಥವಾ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ನಿಮ್ಮ ವಾಹನಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಗೋಚಾರ ಫಲದಿಂದ ನಾವು ಅಷ್ಟು ಕಂಪ್ಲೀಟ್ ಆಗಿ ಕೆಟ್ಟದ್ದೇ ಆಗುತ್ತೆ ಒಳ್ಳೇದೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ನಿಮ್ಮ ಜಾತಕ, ನಿಮ್ಮ ದಶಾಭುಕ್ತಿ, ಅದು ಕೂಡ ಇಂಪಾರ್ಟೆಂಟ್. ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರದಲ್ಲಿ ಏನೇ ನಡೀತಾ ಇರ್ಲಿ, ಏನೋ ಒಂದು 20% 30% ಅಶುಭ ಫಲ, ಆಮೇಲೆ ಇನ್ನು ಉಳಿದಿದ್ದೆಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಮ ದಶಾಭುಕ್ತಿ ಕೂಡ ಚೆನ್ನಾಗಿಲ್ಲ ಅಂದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಅಷ್ಟೇ. ಇನ್ನು ಕುಂಭರಾಶಿಯವ್ರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಇನ್ ಪರಿಹಾರ ಏನ್ ಮಾಡ್ಕೋಬೇಕು? ಶನಿವಾರ ಎಳ್ಳೆಣ್ಣೆ ದಾನ, ಪ್ರತಿನಿತ್ಯ ಆದಿತ್ಯ ಹೃದಯ ಮಂತ್ರ ಪಠಣ, ಮತ್ತೆ ಶುಕ್ರವಾರ ಅವರೇಕಾಳು ದಾನ ಕೊಡ್ಲೇಬೇಕು. ಯಾಕಂದ್ರೆ ಶುಕ್ರ ತುಂಬಾ ವೀಕ್ ಆಗಿದ್ದಾನೆ. ಆಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಪ್ರತಿದಿನ ಸಂಜೆ 5:30 6:30 ಒಳಗಡೆ ಈ ಅಷ್ಟೋತ್ತರವನ್ನ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ 4ನೇ ಮನೆಯಲ್ಲಿದ್ದಾನೆ. ಆದ್ರೆ ಅಷ್ಟಮದಲ್ಲಿ 2 ಗ್ರಹ, ಸಪ್ತಮದಲ್ಲಿ 2 ಗ್ರಹ ಇದ್ದಾರೆ. ಸಪ್ತಮ ಭಾವದಲ್ಲಿರುವಂತಹ ಸೂರ್ಯನಿಂದ, ಶುಕ್ರನಿಂದ ಕೆಲವು ಶುಭ, ಕೆಲವು ಅಶುಭ ಫಲಗಳು. ಏನ್ ಶುಭ ಅಂದ್ರೆ ಉದ್ಯೋಗದ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ. ನೀವು ಕೆಲಸ ಮಾಡ್ತೀರಾ, ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಆ ತರ ಇರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅನ್ನೋದಂದ್ರೆ ಬೇರೆ ಏನಿಲ್ಲ, ಒಂಚೂರು ಆಯಾಸ ಇರುತ್ತೆ ಉದ್ಯೋಗದ ವಿಷಯದಲ್ಲಿ. ಆದ್ರೆ ಇಲ್ಲಿ 7ನೇ ಮನೆ ಅನ್ನೋದು ವೈವಾಹಿಕ ಜೀವನವನ್ನ ತೋರಿಸುತ್ತೆ. ಯಾರಿಗೀಗಾಗ್ಲೇ ವೈವಾಹಿಕ ಜೀವನದಲ್ಲಿ ತೊಂದರೆ ಇದೆ ಮೀನರಾಶಿಯವರಿಗೆ, ಅವರಿಗೆ ಸ್ವಲ್ಪ
ಕೆಟ್ಟ ಸಮಯ ಅಂತ ಹೇಳ್ಬೋದು. ನಿಮ್ಮ ನಡುವೆ ಇರುವಂತಹ ಜಗಳ, ಮುನಿಸು, ಮನಸ್ತಾಪ ಇದನ್ನ ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ ಈ ರವಿ ಮತ್ತು ಶನಿ. ಒಬ್ರನ್ನೊಬ್ರು ನೋಡ್ತಾ ಇದ್ದಾರೆ ಸಪ್ತಮದಲ್ಲಿ. ಇನ್ನು ಶುಕ್ರ ಕೂಡ ಹೋಗಿ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇರೋ ಸಮಸ್ಯೆ ಜೊತೆಗೆ ಇನ್ಯಾರೋ ಒಬ್ರು ಮಧ್ಯ ಪ್ರವೇಶ ಮಾಡ್ತಾರೆ. ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತನೋ ಅಥವಾ ನಿಮ್ ಪರವಾಗೋ ಅವ್ರ ಪರವಾಗೋ ಅದು ಇನ್ನ ನಿಮ್ಮ ಜಗಳ ಅತಿರೇಕಕ್ಕೆ ಹೋಗೋದಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಈ ಸಂಸಾರದಲ್ಲಿ ಏನೇ ಸಮಸ್ಯೆಗಳು ಬಂದ್ರು ಫಸ್ಟ್ ನೀವ್ ಕುತ್ಕೊಂಡು ಬಗೆಹರಿಸ್ಕೊಳಕ್ ನೋಡ್ಬೇಕು. ಫಸ್ಟ್ ಎಲ್ಲಾ ತಗೊಂಡೋಗಿ ತಕ್ಷಣ ಎಲ್ಲರಿಗೂ ಹೇಳ್ಬಿಡೋದು, ಇನ್ನೊಬ್ರು ಪ್ರವೇಶ ಮಾಡಿದ್ರೆ ಅಲ್ಲಿ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಈ ವಾರದಲ್ಲಿ ಮಾತು ಮೇನ್ ಆಗಿ ನೀವು ಮಾತೇ ಆಡಬಾರ್ದು. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಅನರ್ಥ ಆಗ್ಬಿಡುತ್ತೆ. ವಾಕ್ಸ್ಥಾನಾಧಿಪತಿಗೆ ಬುಧನ ಒಂದು ಸಂಬಂಧ, ಬಾಧಕಾಧಿಪತಿ ಅವನು. ಆಮೇಲೆ ಬುಧ ಮತ್ತೆ ಮಂಗಳ ಶತ್ರುಗಳು. ನಿಮ್ಮ ಮಾತೇ ನಿಮಗೆ ಬಾಧೆ ಕೊಡುತ್ತೆ. ಏನೋ ಹೇಳಕ್ ಹೋಗ್ತಿರೋದು ಇನ್ನೇನೋ ಅಪಾರ್ಥ ಆಗ್ಬಿಡುತ್ತೆ. ಯಾರಿಗೋ ಏನೋ ಹೇಳಕ್ ಹೋಗ್ತಿರೋದು ಇನ್ಯಾರಿಗೋ ಹೋಗಿ ರೀಚ್ ಆಗ್ಬಿಡುತ್ತೆ. ಈ ತರದೆಲ್ಲ ಸಮಸ್ಯೆ. ಇದರಿಂದ ಕುಟುಂಬದಲ್ಲಿ ಮನಸ್ತಾಪ, ವೈವಾಹಿಕ ಜೀವನದಲ್ಲಿ ಮನಸ್ತಾಪ, ಹೊರಗಡೆ ಪ್ರಪಂಚದಲ್ಲೂ ಅಷ್ಟೇ, ಕೆಲಸ ಮಾಡೋ ಸ್ಥಳದಲ್ಲೂ ಕೂಡ ನಿಮ್ಮ ಆತ್ಮೀಯರ ಜೊತೆ ಮನಸ್ತಾಪಗಳಾಗುತ್ತೆ. ತೃತೀಯ ಭಾವಾಧಿಪತಿ ನೀಚನಾಗಿದ್ದಾನೆ. ನಿಮ್ಮ ಮಿತ್ರರು, ನಿಮ್ಮ ಅಕ್ಕಪಕ್ಕದವರು, ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಇವರುಗಳು ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋದು ಅಥವಾ ಅವರುಗಳ ಜೊತೆ ಮನಸ್ತಾಪ ಆಗೋದು, ಈ ತರದ್ದೆಲ್ಲ ಆಗುತ್ತೆ. ಎಲ್ಲದಕ್ಕೂ ಕಾರಣ ನಿಮ್ಮ ಮಾತೆ. ಹಾಗಾದ್ರೆ ನಾವು ಮಾತಾಡಬಾರ್ದ? ಮಾತಾಡಿ, ಆದ್ರೆ ಯಾವ ವಿಷಯದ ಬಗ್ಗೆನೂ ಜಾಸ್ತಿ ವಾದ ಮಾಡಬೇಡಿ. ಬೇರೆಯವ್ರ ವಿಷಯನ ಇನ್ನೊಬ್ರ ಹತ್ರ ಮಾತಾಡ್ಬೇಡಿ. ಬೇರೆಯವ್ರ ವಿಷಯ ಯಾರೋ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿರಬೇಡಿ. ಉದ್ಯೋಗವನ್ನು ಹೊರತುಪಡಿಸಿ ಬೇರೆಯವರ ಕುಟುಂಬದ ವಿಚಾರವನ್ನ ಮಾತಾಡ್ಬೇಡಿ. ಅಷ್ಟೇ, ಮಾತಾಡಿ, ಆದ್ರೆ ನಿಮಗೆ ಸಂಬಂಧಪಡದಿರೋ ವಿಚಾರದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಮತ್ತೆ ಯಾವ ವಿಷಯವನ್ನು ಜಾಸ್ತಿ ಹೇಳಬೇಡಿ, ಜಾಸ್ತಿ ಮಾತಾಡಬೇಡಿ. ಒಂದೇ ವಿಷಯನ ಹೆಚ್ಚೆಚ್ಚು ಹೇಳೋದು ಬೇಡ, ಅದರಿಂದನೂ ಕೂಡ ಸಮಸ್ಯೆ ಆಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಜಾಗ್ರತೆ. ಖರ್ಚು ಜಾಸ್ತಿ ಇರುತ್ತೆ ಈ ವಾರದಲ್ಲಿ. 12ನೇ ಮನೇಲಿ ರಾಹು ಇದ್ದಾನೆ, 2ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಖರ್ಚುಗಳು ಜಾಸ್ತಿ ಬರುತ್ತೆ. ಉಳಿತಾಯ ಮಾಡ್ಕೊಳ್ಳಿ ಆದಷ್ಟು. ಇನ್ನು ತೃತೀಯ ಭಾವಾಧಿಪತಿ ಅಷ್ಟಮಾಧಿಪತಿ ನೀಚನಾಗಿದ್ದಾನೆ. ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ. ರಾಶ್ಯಾಧಿಪತಿಗೆ ರಾಹು ದೃಷ್ಟಿ ಇದೆ. ನಿಮ್ಮ ರಾಶಿಗೆ ಶುಕ್ರನ ದೃಷ್ಟಿ ಇದೆ, ಹಾಗೆ ರವಿ ದೃಷ್ಟಿ ಇದೆ. ಭಾವಾಧಿಪತಿ ಎರಡು ಪೀಡಿತವಾಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಕೆಲವೊಂದು ಅನಾರೋಗ್ಯ ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲಪ್ಪ, ಎಲ್ಲ ಈ ತರ ಎಲ್ಲ ಹೆಲ್ತ್ ಇಶ್ಯೂ ಇದೆ ಅನ್ನೋ ತರದಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆ, ಶೀತ ಅಥವಾ ವಿಪರೀತ ಕೆಮ್ಮು, ಡ್ರೈ ಕಾಫ್, ಗಂಟ್ಲಲ್ಲಿ ಏನೋ ಸಮಸ್ಯೆ ಆಗುವಂಥದ್ದು, ಅಥವಾ ಉಸಿರಾಟದ ಸಮಸ್ಯೆ ಇತ್ತು ಅಂದ್ರೆ ಅದು ಜಾಸ್ತಿ ಆಗೋದು, BP ಇತ್ತು ಅಂದ್ರೆ ಅದು ಜಾಸ್ತಿ ಆಗೋದು, ಅಥವಾ ಬೆನ್ನು ನೋವಿನ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇದೆಲ್ಲ ಅತಿರೇಕಕ್ಕೆ ಹೋಗೋದು. ಈ ತರ ಯಾವುದು ಒಂದು ಸಣ್ಣ ಹೆಲ್ತ್ ಪ್ರಾಬ್ಲಮ್ ಇದೆ ನಿಮ್ಗೆ ಅಂದ್ರೆ ಅದು ಜಾಸ್ತಿ ಆಗತ್ತೆ. ಇಲ್ಲ ಏನೋ ಅನಾರೋಗ್ಯ ಸಮಸ್ಯೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ರೂ ಕೂಡ ಸಣ್ಣದಾಗಿ ಒಂದು ಅನಾರೋಗ್ಯ ಸಮಸ್ಯೆ ಬಂದು ಹೋಗುತ್ತೆ. ಹಾಗಾಗಿ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಪರವಾಗಿಲ್ಲ, ಸಾಧಾರಣ ಮಟ್ಟದಲ್ಲಿದೆ, ಏನು ಅಂತ ಬದಲಾವಣೆಗಳಿಲ್ಲ, ಈಗ ಹೇಗಿದೆಯೋ ಹಾಗೆ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಪರವಾಗಿಲ್ಲ, ಸಾಧಾರಣ ಮಟ್ಟದಲ್ಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಆದರೆ ಪದೇ ಪದೇ ಹುಷಾರ್ ತಪ್ಪೋದ್ರಿಂದ ಓದೋದಕ್ಕೆ ಇಂಟ್ರೆಸ್ಟ್ ಇದ್ರು ಕೂಡ ಓದಕ್ಕಾಗಲ್ಲ. ಈ ತರದೊಂಚೂರು ಸಮಸ್ಯೆ ಬರುತ್ತೆ. ಮೀನರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಈ ವಾರದಲ್ಲಿ ಮಂಗಳವಾರ ತೊಗರಿಬೇಳೆ, ಕಡಲೆಬೇಳೆ, ಅಕ್ಕಿ ಮತ್ತು ಗೋಧಿ ಇಷ್ಟು ಧಾನ್ಯ ಕೊಡ್ಬೇಕು. ಅಕ್ಕಿ, ಗೋಧಿ, ಕಡಲೆಬೇಳೆ, ತೊಗರಿಬೇಳೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ. ಕಾಲ್ ಕೆಜಿ ಕೊಡ್ತೀರೋ, ಅರ್ಧ ಕೆಜಿ ಕೊಡ್ತೀರೋ. ಎಲ್ಲರೆಲ್ಲ ಕೇಳ್ತಾರೆ, ಏನಪ್ಪ ಈ ಕಾಳುಗಳೆಲ್ಲ ಕೊಟ್ಬಿಟ್ರೆ ಎಲ್ಲ ಒಳ್ಳೇದಾಗ್ಬಿಡುತ್ತಾ? ನವಗ್ರಹ ಪೂಜೆ ಮಾಡ್ಬೇಕಾದ್ರೆ 9 ಕಳಶ ಇಟ್ಬಿಟ್ಟು ಅಲ್ಲಿ ಧಾನ್ಯಗಳನ್ನೇ ಯಾಕಿಟ್ಟು ಪೂಜೆ ಮಾಡ್ತೀವಿ? ನವಧಾನ್ಯಗಳನ್ನೇ ನವಗ್ರಹಗಳ ರೂಪದಲ್ಲಿ ಪೂಜಿಸ್ತೀವಿ ನಾವು. ನೀವು ಧಾನ್ಯಗಳು ಕೊಡೋದ್ರಿಂದ ಆಯಾ ಧಾನ್ಯದ ಅಧಿದೇವತೆಗಳಿಗೆ ತುಂಬಾ ಖುಷಿ ಆಗುತ್ತೆ. ನಿಮ್ ಮೇಲಿರೋ ಕೋಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ನನಗೆ ಇಷ್ಟವಾದ ಧಾನ್ಯವನ್ನ ದಾನ ಕೊಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ. ದಾನದಿಂದ ನಮ್ಗೆ ಬೇಗ ಕರ್ಮ ಕಳೆಯುತ್ತೆ. ಕಲಿಯುಗದಲ್ಲಿ ದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಯಜ್ಞ, ಹೋಮ ಎಲ್ಲದಕ್ಕಿಂತ ದಾನಕ್ಕೆ ಜಾಸ್ತಿ ಮಹತ್ವ ಇದೆ. ಹಾಗಾಗಿ ಯಾರೋ ಪಾಪ ಅವಶ್ಯಕತೆ ಇರೋರಿಗೆ ದಾನ ಮಾಡಿ. ದೇವಸ್ಥಾನಕ್ಕಾದ್ರೂ ಕೊಡಿ, ದೇವಸ್ಥಾನದಲ್ಲಿ ಕೆಲಸ ಮಾಡುವಂತವ್ರು ಕೊಡಿ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೇ ತುಂಬಾ ಬಡತನದಲ್ಲಿದ್ದಾರೆ ಅವ್ರಿಗೆ ಕೊಡಿ, ಅವಶ್ಯಕತೆ ಇರೋರು ಕೊಡಿ. ಶಿವಾರ್ಪಣ ಮಸ್ತು. ಇದು ನಂದಲ್ಲ ಸ್ವಾಮಿ, ನೀನ್ ಕೊಟ್ಟಿದ್ದು, ನಿನ್ನ ರೂಪದಲ್ಲಿ ಬೇರೆ ಯಾರಿಗೂ ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ದಾನ ಕೊಟ್ಟ ಮೇಲೆ ದಾನ ಮಾಡದೆ ಅನ್ನೋ ಭಾವ ನಮ್ಗಿರ್ಬಾರ್ದು.
ಅವಾಗ ಅದು ಫಲ ಕೊಡೋದಿಲ್ಲ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.